ಥ್ಯಾಂಕ್ ಯು. ರೈಟ್. ಥ್ಯಾಂಕ್ ಯು ಗುರುಜಿ. ಎಸ್, ಥ್ಯಾಂಕ್ ಯು ಅಶ್ವಿನಿ ಮೇಡಮ್ ಅಂಡ್ ಎಲ್ಲಾರ್ಗು. ಸನ್ನೇಗೌಡರು ತುಂಬಾ ಅದ್ಭುತ ಒಂದು ರೀತಿಯಲ್ಲಿ ಹೆಣ್ಣು ವೇಷ ಹಾಕೊಂಡು ಅದು ಗರ್ಭಧಾರಣ, ಅದೊಂಥರ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಆದ್ರೂ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇದೆಲ್ಲ ನಿರ್ವಹಣೆ ಮತ್ತೆ ಡೈರೆಕ್ಷನು, ಸ್ಕ್ರಿಪ್ಟು ಎಲ್ಲ ಅಶ್ವಿನಿ ಮೇಡಮು ತಮಗೆ. ಎಸ್, ಸ್ಕ್ರೀನ್ ಪ್ಲೇ. ಸೊ ಎಲ್ಲರಿಗೂ ಒಂದ್ಸಲ ಜೋರಾದ ಚಪ್ಪಾಲು ಮೇಡಮ್ಗೆ, ಅಶ್ವಿನಿ ಮೇಡಮ್ಗೆ. ಮತ್ತೆ ಈ ತಂಡ ಅಂದ್ರೆ ಇಲ್ಲಿ ಭಾಗವಹಿಸಿರುವಂತ ಆಕ್ಷನ್ ಪಾತ್ರದ ತಗೊಂಡ್ರಂತ ಉಮಾದೇವಿ ಮೇಡಮ್, ಶೈಲಜಾ ಮೇಡಮ್, ಯಶೋಧ ಮೇಡಮ್, ಮತ್ತೆ ಸ್ವಾಮಿ ಅವರು ವಚನ ಕೊಟ್ಟಿದ್ರು, ಅಂದ್ರೆ ಸ್ಪೀಚ್ ಕೊಟ್ಟಿದ್ರಲ್ಲ ಇದ್ರ ಬಗ್ಗೆ, ಗರ್ಭಧಾರಣೆ ಅದಕ್ಕೂ ಏನೇನು ಕೇರ್ ತಗೋಬೇಕು, ಅದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಒಟ್ಟಾರೆ ಏನಂದ್ರೆ ಒಂದು ಕಿರುಚಿತ್ರ ಅನ್ನೋದು ಈ ರೀತಿಯಲ್ಲಿ ಮಾಡ್ಬೋದಾ ಅಂತ ಎಲ್ಲರಿಗೂ ಆಶ್ಚರ್ಯವಾದ ರೀತಿಯಲ್ಲಿ ಆಗಿದೆ ಇದು ಹೇಳ್ಬೇಕಾದ್ರೆ. ಈಗ ಗರ್ಭಧಾರಣೆ ಬಗ್ಗೆ, ಅದ್ರ ಬಗ್ಗೆ ಏನ್ ಧ್ಯಾನ ಮಾಡಿದ್ರೆ ಏನ್ ಪ್ರಯೋಜನಗಳು, ಮತ್ತೆ ಎಲ್ಲ ಏನೇನು ಕೇರ್ ತಗೋಬೇಕು, ಎಲ್ಲ ವಿಷಯಗಳನ್ನು ಒಂದು ಕಿರುಚಿತ್ರ ಮುಖಾಂತರ ನಾವು ತಲುಪಿಸ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಇದು ಏನಾಗತ್ತೆ ಅಂದ್ರೆ ತುಂಬಾ ಜನಕ್ಕೆ ಈ ರೀತಿಯಲ್ಲಿ ಮಾಡ್ಬೋದಾ ಅಂತನೂ ಗೊತ್ತಿಲ್ಲ, ಆದ್ರೆ ಇಲ್ಲಿ ಮಾಡಿ ನಾವು ತೋರಿಸಿದ್ವಿ. ಅದಕ್ಕೂ ನಿಮ್ಮಲ್ಲಿರುವಂತ ಸೃಜನಾತ್ಮಕತೆನೇ ಇದು ಕಾರಣ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಇಂಥದಕ್ಕೆಲ್ಲ ಅದ್ಭುತ ಅವಕಾಶಕ್ಕೆ ಮೊದಲು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ಮಾಡಿರುವಂತಹ ಕಿರುಚಿತ್ರ ಪಾತ್ರಧಾರಿಗಳೆಲ್ರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಗೌಡ್ತಿ ಅಲಿಯಾಸ್ ಸಣ್ಣಗೌಡ್ರಿಗೆ, ವಿಶ್ವಗೌಡ್ರಿಗೆ ಮೊದಲನೇದಾಗಿ ನಮಸ್ಕಾರ, ದೊಡ್ಡ ನಮಸ್ಕಾರ. ಸಣ್ಣಗೌಡ್ರು ಎಲ್ಲಿದ್ದಾರೆ? ಮಾತಾಡಿ, ಎಲ್ಲರೂ ಮಾತಾಡಿ, ಎಲ್ಲ ಪಾತ್ರದಾರರು ಒಂದ್ಸಲ ಮಾತಾಡಿ. ಎಸ್, ಎಲ್ಲಾ ಪಾತ್ರಧಾರಿಗಳು ಒಂದೊಂದು ವಾಕ್ಯಗಳಲ್ಲಿ ಮಾತಾಡಿ. ನೆಕ್ಸ್ಟ್ ನಮ್ಮ ವೀಕ್ಷಕರು ಏನ್ ಹೇಳ್ತಾರೆ ಕೇಳೋಣ. ಯಾಕೆಂದ್ರೆ ಇದು ಸುಮ್ನೆ ಮಾಡ್ತಾ ಇಲ್ಲ, ಸಾಮಾಜಿಕ ಸಂದೇಶ ನಿಮ್ಮೆಲ್ಲರ ನಗುವಿಗಾಗಿ. ಎಸ್ ವಿಶ್ವಗೌಡ್ರೆ. ಎಸ್, ಎಲ್ಲರಿಗೂ ನಮಸ್ಕಾರ. ಇದಕ್ಕೆಲ್ಲ ಆಟೋ ಇವುದು ಅಂತಂದ್ರೆ ಸ್ಟಾರ್ಟರ್ ಅಂತಂದ್ರೆ ಅಶ್ವಿನಿ ಮೇಡಮ್. ಆಕ್ಚುಲಿ ಇದೆಲ್ಲದು ಅಶ್ವಿನಿ ಮೇಡಮ್ಗೆ ಸಲ್ತಕ್ಕಂಥದ್ದು. ಇದಕ್ಕ ಸ್ಕ್ರಿಪ್ಟ್ ಸಂಬಂಧಪಟ್ಟಂತದ್ದು ಏನೇ ಒಂದು ಪ್ರಶಂಸೆ ಇದ್ರು ಕೂಡ ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಏನೇ ಮಾಡಿದ್ರು ಕೂಡ ಸಂತೋಷದಿಂದ ಖುಷಿಯಿಂದ ತಗೊಳ್ತಾ ಇದ್ದೀರಾ. ಈಗೂ ಮಾಡ್ಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಎಸ್, ಕಳ್ಳರು ಯಾವ ತರನೂ ಇರ್ತಾರೆ, ಎಂತ ಪಾತ್ರ ಹಾಕಕ್ಕೂ ಸಿದ್ಧಿರ್ತಾರೆ ಕಳ್ಳರು ಅನ್ನೋದಕ್ಕೆ ನನ್ನದೊಂದು ಸಣ್ಣ ಪ್ರಯತ್ನ. ಎಸ್, ಎಲ್ಲರೂ ಕೂಡ ಹರಿಸಿದ್ದೀರಾ, ಎಲ್ಲರೂ ಕೂಡ ವಂದನೆಗಳು. ಥ್ಯಾಂಕ್ ಯು. ಹಾಗೆ ಇವತ್ತು ದಾನಮ್ಮ ಮೇಡಮ್ ಸ್ಪೀಚ್ ಕೊಟ್ರಲ್ಲ ಮೇಡಮ್, ನೀವು ಕೂಡ ನಿಮ್ಮ ಅನಿಸಿಕೆ ತಿಳಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಎಸ್ ಭಾರತಿ ಮೇಡಮ್ ಮಾತಾಡಿ. ಭಾರತಿ ಮೇಡಮ್ ಎಲ್ಲರೂ ಮಾತಾಡಿ. ಎಲ್ಲ ಮಾಸ್ಟರ್ಸ್ಗೂ ನಮ್ ಶುಭೋದಯ. ಇವತ್ತಿನ ಸ್ಕಿಟ್ ಅಲ್ಲಿ ಒಂದು ಒಳ್ಳೆ ಸಾಮಾಜಿಕ ಸಂದೇಶ ಇತ್ತು ಅಂತ ತಿಳ್ಕೊಳ್ತೀನಿ. ಯಾಕೆಂದ್ರೆ ಯಾರು ನಮ್ಮವರು ಅಂತ ನೋಡೋದಿಕ್ಕಿನ್ನ ನೆಂಟ್ರು ಬಂದ ತಕ್ಷಣ ನಾವು ಮರ್ತೇ ಬಿಡ್ತೀವಿ, ನಮ್ಮನೆ ಮಕ್ಕಳನ್ನ ಮರ್ತ್ ಬಿಡ್ತೀವಿ. ಆಗ ಈ ತರ ಒಂದು ಪ್ರಸಂಗ ಬರುತ್ತೆ ಅನ್ನೋದನ್ನ ಅಶ್ವಿನಿ ಮೇಡಮ್ ನೀಟಾಗಿ ತೋರ್ಸ್ಕೊಟ್ಟಿದ್ದಾರೆ. ಅದಕ್ಕೆ ಸಣ್ಣೇಗೌಡ್ರು ಜೀವ ತುಂಬಿದ್ದಾರೆ. ಹಾಗಾಗಿ ಸಣ್ಣೇಗೌಡ್ರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಥ್ಯಾಂಕ್ ಯು ಹೇಳ್ತಿದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್ ಈ ವೇದಿಕೆ ಕೊಟ್ಟಿದ್ದಕ್ಕೆ. ವೇದಿಕೆಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ಅಶ್ವಿನಿ ಮೇಡಮ್ ಅಂತಂದ್ರೆ ಒಂಥರ ಶಾರದೆಯ ಪ್ರತಿ ರೂಪನೇ ಅವರಲ್ಲಿದೆ. ಕಲಾವಿದೆ, ಅದ್ಭುತವಾದ ಕಲಾವಿದೆ. ಯಾರನ್ನ ಹೆಂಗ್ ತಯಾರು ಮಾಡ್ಬೇಕು ಅಂತಲ್ಲಿ ಅವರಲ್ಲಿ ಬಹಳ ಯಾವಾಗ್ಲೂ ಅವ್ರ ಯೋಚನೆನೇ ಅದಾಗಿದೆ. ಈ ಸ್ಟೇಜ್ ಮೇಲೆ ಏನಾದ್ರೂ ಹೊಸ ಪರಿಚಯ ತರಬೇಕು, ಹೊಸ ಸ್ಕಿಟ್ ಮಾಡ್ಬೇಕು. ಅವರಲ್ಲಿ ಇರೋ ಅಂತ ಈ ಅದ್ಭುತವಾದ ಶಕ್ತಿಗೆ ಎಲ್ಲರೂ ಕೂಡ ಅವರಿಗೆ ಪ್ರಣಾಮಗಳನ್ನು ತಿಳಿಸ್ಲೇಬೇಕು. ಥ್ಯಾಂಕ್ ಯು ಗುರುಜಿ. ಅದ್ಭುತವಾದ ಕಲಾವಿದೆ ಗುರುಜಿ. ನಮ್ಮ ಯಶೋಧ ಮೇಡಮ್ ಕೂಡ ಅದ್ಭುತ ಕಲಾವಿದ್ರು ನೋಡಿ. ಹುಡುಗನ್ ಪಾತ್ರಕ್ಕೆ ಸೈ, ಧ್ಯಾನಕ್ಕೆ ಸೈ, ಎಲ್ಲದಕ್ಕೂ ಸೈ. ಎಸ್ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾದ ಸಂದೇಶಗಳದ. ಈಗಿನ ಈ ಜನರೇಷನ್ಗೆ ಇದು ಮತ್ತೆ ಮರುಕಳಿಸ್ಲಿ. ಎಲ್ಲರೂ ನೆನ್ಪಿಟ್ಕೊಳ್ಳಿ. ಆಹಾರ ಪದ್ಧತಿ ಮತ್ತ ದೇಹ ಸ್ಥಿತಿ ಬಗ್ಗೆ ಮಾನಸಿಕವಾಗಿ ಎಷ್ಟು ನಮ್ಮ ವಾಕಿಂಗ್ ಮಾಡಲ್ಲ, ಬೆಡ್ ರೆಸ್ಟ್ ಅಂತ ಹೇಳ್ತಾರ. ಯಾಕೆ ಹಿಂದಿನವ್ರೆಲ್ಲ ಹೀಗೆ ಇದ್ರ? ಕುಂಬಳಕಾಯಿ ಏನೋ ಅಂತಾರಲ್ಲ, ದೇವ್ರು ಹೊಟ್ಟೆಲಿ ಇರೋದು ಅಲ್ಲೇ ಇಟ್ಬಿಡ್ತಾನ. 10 ತಿಂಗಳಾದ್ರೂ 11 ತಿಂಗಳು ಅಲ್ಲೇ ಇಟ್ಕೊಂತಾನೆ. ಈ ಭಯ, ಸುಮ್ನೆ ಒಣ ಭಯ ಮಾಡ್ಕೊಂಡು
ಇದೆಲ್ಲ ಹಾಸ್ಪಿಟ್ಲಲ್ಲಿ ಹೋಗಿ ಸಿಸರಿನ್ ಅಂತ ನಡೀತಾ ಇರ್ತಾವ. ಧೈರ್ಯದಿಂದ ಧ್ಯಾನ ಮಾಡ್ಕೊಂಡು ಮನಸ್ಥಿತಿನ ಸರಿಯಾಗಿ ಇಟ್ಕೊಂಡ್ರ ಆರಾಮಾಗಿ ನಾರ್ಮಲ್ ಆಗಿ ಆರೋಗ್ಯವಂತ ಒಳ್ಳೆಯ ಮಗುನ ಪಡ್ಕೋಬಹುದು. ಯಾಕಂದ್ರೆ ಇವಾಗ ಇಲ್ಲಿ ನಮ್ಮ ಧ್ಯಾನದಿಂದನೇ ಸಿಂದಗಿಯೆಲ್ಲ ಹೇಳದ್ ಬಿಟ್ಟೆ, ಸಿಂದಗಿಯಲ್ಲಿ ಧ್ಯಾನದಿಂದನೇ 11 ವರ್ಷಕ್ಕೆ ಆಗಿರೋ ಮಗು 11 ವರ್ಷಕ್ಕೆ ಮಗು ಮಾಡ್ಕೊಂಡಿದ. ಧ್ಯಾನಕ್ಕೆ ಬಂದ್ಮೇಲೆನೆ ಮಗು ಆಗಿರೋದು. ಅದ್ಭುತವಾದ ಇವಾಗ ಹೇಳಿದ್ರಲ್ಲ ನೀವು ಗರ್ಭಿಣಿಯರ ಹೇಗೆ ಇರ್ಬೇಕು ಅಂತ, ಅವ್ರ ಕ್ಲಾಸ್ ಕೂಡ ಮಾಡ್ಯಾರ. ಬಹಳ ಅದ್ಭುತ. ಅವು ಯಶೋದೆ ಹೊಟ್ಟೆಲ್ ಗರ್ಭದಲ್ಲಿ ಇದರ ಗರ್ಭ ಸಂಸ್ಕಾರ ಅಂತ ಇರ್ತದ, ಅದನ್ನ ಮಾಡ್ಕೊಬೇಕು. ನಮ್ಮ ಭಾವನೆಗಳು ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಅದ್ಭುತವಾದ ಗುರುಗಳು ಮತ್ತೆ ಈ ಭೂಮಿಗೆ ಅವತರಿಸ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾದ ಸಂದೇಶ. ಎಲ್ಲರೂ ಕೂಡ ಆಚರಣೆಯಲ್ಲಿರೋಣ, ನಮ್ಗೆ ಗೊತ್ತಿದ್ದವ್ರಿಗೆ ತಿಳಿಸಿ ಹೇಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಹಳ ಸೂಪರ್ ಅಶ್ವಿನಿ ಮೇಡಮ್. ಇನ್ನೊಂದು ಥ್ಯಾಂಕ್ ಯು ಮೇಡಮ್. ಇನ್ನೊಂದೇನೋ ಡೌಟ್ ಬಂದು ಕೇಳ್ತೀನಿ. ಈ ತರ ಸ್ಕಿಟ್ ಅನ್ನ ಈ ಆನ್ಲೈನ್ ಅಲ್ಲಿ ಈ ತರ ತೋರ್ಸ್ಬಹುದಾ ಅಥವಾ ಎಲ್ಲಾದ್ರೂ ಈ ತರ ನೋಡಿದ್ರಾ ಅಂತ? 100% ಸೂಪರ್ ಮೇಡಮ್. ನನಗೂ ಈ ಐಡಿಯಾ ಇವಾಗ ಬಂದಿರೋ, ನಾನೆಲ್ಲ ಮಾಡ್ತಾನೆ ಇರ್ತೀನಿ. ಈ ತರ ನೀವು 4 ಜನ ಸೇರಿ ಗ್ರೂಪ್ ಅಲ್ಲಿ ಈ ತರ ಮಾಡಿರೋದು ಅದ್ಭುತ. ಕ್ರಿಯೇಟಿವ್ ಅಂದ್ರೆ ಇವಾಗ ನಾವು ಬರೀ ಹಿಂದಿನ ಆಲೋಚನೆ ಇದು ಕಾಫಿ ಹೊಡಿಯೋದಲ್ಲ, ಕ್ರಿಯೇಟ್ ಮಾಡ್ಕೊಬೇಕು. ನಾನು ಇವಾಗ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ಧ್ಯಾನದಿಂದ ಬರೋದು. ಇದು ಕ್ರಿಯೇಟ್ ಮಾಡ್ಕೊಂಡಿರೋದು ಹೊಸ ಯೋಚನೆ. ಇದು ನಾವು ಹಳೆ ಯೋಚನೆ ಗೀಚ್ತಾ ಇರ್ತೀವಿ, ಯಾವತ್ತೂ ಗೀಚಿದ್ದು. ಈ ತರ ಮಾಡೋದು ಹೊಸ ಯೋಚನೆ. ಈ ತರ ಯೋಚನೆಗಳು ಮಾಡ್ಬೇಕು ನಾವು ಯಾವಾಗ್ಲೂ. 4 ಜನಕ್ಕೆ ಸಂದೇಶ ಮುಟ್ಟುವಂಗ ಒಳ್ಳೆ ಕೆಲಸಗಳನ್ನ ಮಾಡೋದು, ಹೊಸದಾಗಿ ಮಾಡೋದನ್ನ ಅದ್ಭುತವಾಗಿ ಮಾಡಿದ್ದೀರಿ. ಸೂಪರ್. ಇದೆಲ್ಲ ಧ್ಯಾನದ ಶಕ್ತಿ ಪತ್ರಿಜಿ ಗುರುಗಳು ನಡೆಸ್ಕೊಡ್ತಾ ಇರ್ತಾರೆ. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಗುರುಜಿ, ಅಶ್ವಿನಿ ಮೇಡಮ್, ನಾನು ಒಂದ್ ಮಾತು ಹೇಳ್ಬೇಕು. ಈ ಸ್ಕಿಟ್ ಮಾಡಿದಾಗ ನಾನು ಹೇಳಿದ್ದೆ 3 ಜನ ಗರ್ಭಿಣಿಯರಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣನ ಮಗಳೂ ಕೂಡ ಇದ್ಲು. ರಾತ್ರಿ ಅವರಿಗೆ ಹೆರಿಗೆ ಆಗಿದೆ, ಹೆಣ್ಮಗು, ಆರೋಗ್ಯವಾಗಿರೋ ಅಂತ ಹೆಣ್ಮಗು ರಾತ್ರಿ 2:15 ಜನನ ಆಗಿದೆ. ಇದನ್ನ ಹೇಳಕ್ಕಂತೂ ತುಂಬಾ ಖುಷಿ ಆಗುತ್ತೆ ಗುರುಜಿ. ನೋಡಿ, ಅದೇ ಸಂದರ್ಭದಲ್ಲಿ ಸ್ಕಿಟ್ಟು ಬಂದಿದೆ, ಒಳ್ಳೆ ಮಗು ಜನನೂ ಕೂಡ ಆಗಿದೆ. ಸೂಪರ್, ಅದ್ಭುತ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ನಮಸ್ತೆ ಆಲ್ ಮಾಸ್ಟರ್ಸ್. ಅಶ್ವಿನಿ ಮೇಡಮ್ ತುಂಬಾ ಅದ್ಭುತವಾದ ಒಂದು ತಗೊಂಡ್ರು. ಯಾಕಂದ್ರೆ ಅವರಲ್ಲಿ ಒಳ್ಳೆ ಕಲಾವಿದೆ ಒಳಗಡೆ ಇದ್ದಾಳೆ ತುಂಬಾನೇ. ಯಾವ ತರ ಯಾರಿಗೆ ಏನ್ ಕೊಡ್ಬೇಕು, ಹೆಂಗೆ ಇದನ್ನ ಇದು ಮಾಡ್ಬೇಕು ಅನ್ನೋದಕ್ಕೆ. ಆಮೇಲೆ ಅದರಲ್ಲಿ ಒಂದು ಅದ್ಭುತ ಸಂದೇಶ. ಈಗ ಮಹಾವತಾರ ಫೌಂಡೇಶನ್ ದಿನ ನಾವು ಎಷ್ಟೊಂದು ಎಲ್ಲಾ ಕ್ಲಾಸಸ್ ಜ್ಞಾನ ಪಡ್ಕೊಳ್ತಾ ಇದೀವಿ. ಅದರಲ್ಲಿ ಸ್ಕಿಟ್ ಮುಖಾಂತರ ಈ ತರ ಒಂದು ಜ್ಞಾನ ಹೋಗಕ್ಕೆ ಈ ಸ್ಕಿಟ್ಗಳೇ ಒಂದು ಕಾಣಿಸ್ತಾ ಇದೆ ಗುರುಜಿ. ಯಾಕಂದ್ರೆ ಬರೀ ನಾವು ಕ್ಲಾಸ್ ಕೇಳೋದ್ರಲ್ಲಿ ಅದರಲ್ಲಿ ಈ ತರ ಮನರಂಜನೆ ಕೊಟ್ಟು ಅದರಲ್ಲಿ ಒಂದು ಸಂದೇಶ ಹೇಳೋದಿದು ಸುಮಾರು ಜನಕ್ಕೆ ರೀಚ್ ಆಗುತ್ತೆ ಅಂತ ಒಂದು ನನ್ನ ಇದನಿಸ್ತು. ಆಮೇಲೆ ಇದು ಗರ್ಭವತಿ ತಾಯಿದ್ದು ನಾವು ಒಳ್ಳೆ ಸಂದೇಶನೇ ಕೊಟ್ಟಿದೀವಿ ಅನ್ಸುತ್ತೆ. ಎಲ್ಲರಿಗೂ ಇದು ವಿಡಿಯೋಗಳು ಆದಷ್ಟು ನಾವು ಎಲ್ಲರಿಗೂ ಇದು ಶೇರ್ ಮಾಡೋಣ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಈಗ ಮುಂದೆ ಗುರುಜಿ ಅವಾಗ್ಲೇ ಮೇಡಮ್ ಧ್ಯಾನದ ಅನುಭವ ಹೇಳಿದ್ರಲ್ಲ, ಅವರು ಗರ್ಭ ಸಂಸ್ಕಾರ ಅಂತ ಒಂದು ತುಂಬಾ ಚೆನ್ನಾಗಿ ಹೇಳಿದ್ರು. ಅದನ್ನ ನಾವು ಎಲ್ಲರೂ ಅದಕ್ಕೆ ನಿಮ್ ಕಡೆಯಿಂದ ಇದು ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಗುರುಜಿ. ನೆಕ್ಸ್ಟ್ ಕ್ಲಾಸಸ್ ಮಾಡೋಣ ಅದ್ರ ಮೇಲೆ. ಓಕೆ ಗುರುಜಿ, ಇದು ತುಂಬಾ ನನ್ನ ಕಡೆಯಿಂದ ನನಗೆ ಒಂದು ರಿಕ್ವೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಅನಿಸಿಕೆನ, ಇನ್ನು ಈ ತರ ಕಿರುಚಿತ್ರ ಮಾಡಿದ್ರೆ ಮೊಬೈಲ್ ಬಳಕೆ ಎಷ್ಟು ಆಕರ್ಷಣೆ, ಎಷ್ಟು ಯಾರಿಗೆ ಎಫೆಕ್ಟ್ ಆಗ್ತದಂತ ಒಂದು ಕಿರುಚಿತ್ರನ ಮಾಡೋಣ. ಇವಾಗ ಪ್ರಸ್ತುತ ಪರಿಸ್ಥಿತಿಗೆ ಮಕ್ಕಳಿಗೆ ದೊಡ್ಡವ್ರಿಗೆ ಯಾವ ತರ ಪ್ರಭಾವ ಬೀರ್ತದಂತ ಅದು ಕಿರುಚಿತ್ರದ ಮೂಲಕ ಶಾರ್ಟ್ ಆಗಿ ಮಾಡೋಣ ಅಂತ ಹೇಳಕ್ ಇಷ್ಟ. ಮೇಡಮ್ ಅದು ಕೂಡ ಬಂದಿದೆ, ಏನಿಲ್ಲ ಅಂತ ಕೇಳ್ಬೇಕು. ಎಲ್ಲ ಬಂದಿದೆ, ಬಟ್ ನೀವು ಪ್ರಶ್ನೆ ಏನು ಅಂದ್ರೆ ಏನಿಲ್ಲ ಅಂತ ಕೇಳ್ಬೇಕಷ್ಟೇ. ಹೌದಾ? ಆಲ್ರೆಡಿ ಮಾಡಿದ್ದಾರೆ ಮೇಡಮ್ ಅದು. ಹೌದಾ? ನೆಕ್ಸ್ಟ್ ತಾವು ಸ್ವಲ್ಪ ಭಾಗವಹಿಸ್ಬೇಕಿದೆಲ್ಲ. ನಮ್ಮ ಅಶ್ವಿನಿ ಮೇಡಮ್ ಜೊತೆಗೆ ನೀವು ಕೈ ಜೋಡಿಸಿ. ಎಸ್ ಸರ್ ಮಾತಾಡ್ಕೊಂತೀವ್ರಿ, ಏನ್ ಮಾಡ್ಬೇಕು ಮಾತಾಡ್ಕೊಂಡ್ವಿ ಅಂದ್ರೆ ಯಾವ್ದಂತ ಗೊತ್ತಾಗ್ತದೆ ನಮ್ಗೆ ಕೂಡ. ತುಂಬಾ ಚೆನ್ನಾಗಿರ್ತದೆ, ತಮಗೂ ಐಡಿಯಾಸ್ ಇರುತ್ತೆ. ಜೊತೆಗೆ ತಾವು ಭಾಗವಹಿಸಿದ್ರೆ ಸೊ ಇನ್ನು ಅವ್ರಿಗೆ ಇನ್ನು ಸಪೋರ್ಟ್ ಜಾಸ್ತಿ ಸಿಗತ್ತೆ. ಸರ್ ಓಕೆ ಆಲ್ಮೋಸ್ಟ್ ಐ ಆಮ್ ರೆಡಿ. ಎಸ್, ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ರೈಟ್, ನಮಸ್ತೆ ಸರ್. ಮಾತಾಡಿ ಮಾ. ನಮಸ್ತೆ ಸರ್. ನಮಸ್ತೆ ಅಶ್ವಿನಿ ಮೇಡಮ್. ಅಶ್ವಿನಿ ಮೇಡಮ್ ತುಂಬಾ ಒಳ್ಳೆ ಡೈರೆಕ್ಟ್ರು. ನಿಜವಾಗ್ಲೂ ಒಂದು ದೊಡ್ಡ ಚಿತ್ರ ಮಾಡೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಷ್ಟು ಟ್ಯಾಲೆಂಟ್ ಅವರಲ್ಲಿ ಇದೆ ಮೇಡಮ್, ಇದೆ ಸರ್ ಅವರಲ್ಲಿ. ನಮಗೆ ಆನ್ಲೈನ್ ಅಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಪ್ರಿಪೇರ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಈ ತರ ಆನ್ಲೈನ್ ಅಲ್ಲಿ ಹಂಗ್ ಮಾಡ್ತಾರೆ ಅಂದಾಗ
ಅವರು ದೊಡ್ಡ ಮಟ್ಟದಲ್ಲಿ ಚಿತ್ರ ಮಾಡೋದ್ರಲ್ಲೂ ಅವ್ರಿಗೆ ಅರ್ಹತೆ ಇದೆ ಸರ್. ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಅವರು. ಅವ್ರಿಗೆ ನನ್ನ ಮನಸ್ಸು ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಎಲ್ಲ ನಿಮ್ಮ ಆಶೀರ್ವಾದ ಕಣ್ತಾಯಿ ರಂಗಜ್ಜಿ ಮೇಲೆ ಇರ್ತದೆ ಕಣವ್ವ. ಇಲ್ಲ ಮೇಡಮ್, ನೀವು ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ ಮೇಡಮ್. ನೀವು ಆ ಟ್ಯಾಲೆಂಟ್ ಎಲ್ಲ ನಿಮಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ವಾಮಿ ಅವರೇ ಮಾತಾಡಿ. ನಮಸ್ತೆ ಗುರುಗಳೇ. ನಮಸ್ತೆ. ಇನ್ನ ಏನೆಲ್ಲ ಮಾಡ್ತೀರಾ ಗುರುಗಳೇ ನೀವು? ಉಮಾಶ್ರೀ, ಪಕ್ಕ ಉಮಾಶ್ರೀ ಮತ್ತೆ ಗೌಡ್ತಿ ಅಂತ ಬಿಡ್ರಿ. ಗೌಡ್ತಿ ನೋಡ್ರಿ ಸಿಕ್ಕಾಬಿಟ್ರೆ ನಗುನೇ ಬರುತ್ತೆ. ಮೇಡಮ್ ಅದ್ ಎಲ್ಲಿದೆ ಟ್ಯಾಲೆಂಟ್? ತುಂಬಾ ಅದ್ಭುತ. ನಮ್ಗೆ ಏನೋ ಒಂದು ಕ್ವಶನ್ ಅವ್ರು ಹೇಳಿದ್ ಹಿಂಗ್ ಮಾಡುವಂತ ಏನ್ ಮಾಡೋದು ಅಂತ ಸುಮ್ಮನೆ ತಲೆ ಕೆರ್ಕೊಂತ ಇರ್ತೀವಿ. ಬೆಳಗಿನ ಸಾಯಂಕಾಲದವ್ರಿಗೆ ಏನ್ ಹೇಳೋದು ಅಂತ. ಅವರು ಎಷ್ಟೆಲ್ಲ ಎಲ್ಲಾ ಪಾತ್ರಧಾರಿಗಳು ಇದ್ ಮಾಡಿ ಅವ್ರಿಗೆ ಏನೇನ್ ಹೇಳ್ಬೇಕು ಇದನ್ನೆಲ್ಲ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ರಿ. ನನಗೂ ಒಂದು ಎರಡು ಮಾತಾಡಕ್ ಅವಕಾಶ ಕೊಟ್ರು, ಬಟ್ ಇನ್ನ ಜಾಸ್ತಿ ಇತ್ತು, ಟೈಮ್ ಅವಕಾಶ ಕಮ್ಮಿ ಇರೋದ್ರಿಂದ ಅಷ್ಟೊಂದು ಹೇಳಕ್ ಆಗಿಲ್ಲ. ಧನ್ಯವಾದಗಳು ಗುರುಜಿ, ಧನ್ಯವಾದ ಮೇಡಮ್. ಸ್ವಾಮಿಯೇ ಮೊನ್ನೆ ಒಂದು ಗರ್ಭವತಿ ತಾಯಿದು ಸ್ಪೀಚ್ ಕೊಟ್ಟಿದ್ದಲ್ಲಪ್ಪ, ಅದು ನಾವು ಹೆಚ್ಚಿಗೆ ನಮಗೂ ಸ್ಫೂರ್ತಿ ಆಯ್ತು ಕಣವ್ವ. ಅದಕ್ಕೆ ತುಂಬಾ ಪಸಂದ ಕೊಟ್ಬಿಟ್ಟೆ ಕಣಪ್ಪ ನೀನು. ನಮಸ್ಕಾರ ಕಣಪ್ಪ. ಧನ್ಯವಾದಗಳು ಅಜ್ಜಿ, ಧನ್ಯವಾದಗಳು. ಯಾರಿಗೂ ಬಿರುನೆ ಮಾತಾಡಿ ಮಾಸ್ಟರ್ಸ್ ಅನ್ಸ್ಕೊಂಡಿದೀವಿ. ಒಂದ್ ಸೆಕೆಂಡ್ ವೇಸ್ಟ್ ಮಾಡೋದ್ ಬೇಡ ಕಣ್ರಪ್ಪ. ಯಾಕೆಂದ್ರೆ ನಿಮ್ ರಂಗಜ್ಜಿ ವಯಸ್ಸಿನಲ್ಲಿ ಹಿರಿಕಳು. ಈಗ ಏನಿಲ್ಲ ಅಂದ್ರೆ ನನ್ಗೆ ಹತ್ತತ್ರ 70 ವರ್ಷ ಆಗದೆ. ನೋಡಿ ಹೆಂಗ್ ಕಲಿಯಕ್ ಮಾತಾಡಕತ್ತೀನಿ. ನೀವೆಲ್ಲ ಯಾಕೆ ಮಾತಾಡಲ್ಲ? ನೀವ್ ಚಂದ ಕಷ್ಟ ರಾತ್ರಿ ಎಲ್ಲ 2 ಗಂಟೆ 3 ಗಂಟೆವರೆಗೂ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ನಾವು ರೆಡಿ ಆಗಿದ್ದೀವಿ ಒಂದೇ ದಿನಕ್ಕೆ. ಶಶಿಕಲಾ ಮೇಡಮ್ ಮಾತಾಡಿ. ಶಶಿಕಲಾ ಮಾತಾಡಲ್ಲ ಅಂತೀರಾ? ಯಾರಪ್ಪ ಅದು ಮಧ್ಯದಲ್ಲಿ? ಯಾರಪ್ಪ ಅದು ಮಧ್ಯದಲ್ಲಿ ಮಾತಾಡೋದು? ಗೀತಾ ಮೇಡಮ್ ಮಾತಾಡ್ಲಿ ಫಸ್ಟ್. ಗೀತಾ ಮೇಡಮ್. ಗುರುಜಿ, ಸಣ್ಣಗೌಡ್ರು ಅಜ್ಜಿ ಜಾಸ್ತಿ ಆಗೋಯ್ತು ಅಂತ ಅಲ್ಲೇ ಮಾತಿನಲ್ಲೇ ಕಟ್ ಮಾಡಕ್ ಬಂದೇವ್ರೆ. ಗೀತಾ ಮೇಡಮ್ ನಮಸ್ತೆ ಗುರುಜಿ, ನಮಸ್ತೆ ಹಾಲ್ ಮಾಸ್ಟರ್. ನಮ್ಮ ಗೌಡ್ತಿ ಅಮ್ಮ ಅಂತಂದ್ರು ತುಂಬಾನೇ ಅದ್ಭುತವಾಗಿ ಅವ್ರದ್ದು ಇದೇ ಒಂದು ಪಾತ್ರ ಅನ್ನೋದ್ಕಿಂತ ಹೆಚ್ಚಾಗಿ ಎಲ್ಲಾ ಪಾತ್ರದಲ್ಲೂ ತುಂಬಾನೇ ತಮ್ಮನ್ನ ತುಂಬಾನೇ ಅಳವಡಿಸ್ಕೊಳ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರಾಗೆ ರಂಗಜ್ಜಿ ಅಂತೂ ಹೇಳದೇ ಬೇಡ. ಅವ್ರ ಬಗ್ಗೆ ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಸ್ವಾಮಿ ಸರ್ ಸುಮ್ನೆ ಅವತ್ತೊಂದು ಕ್ಲಾಸ್ ಕೊಟ್ರು. ಅದ್ರಲ್ಲಿ ಒಂದು ಜಸ್ಟ್ ಸರ್ ನನ್ ತಲೆಯಲ್ಲಿ ಓಡ್ತಾ ಇದೆ ಒಂದು ಕಿರುಚಿತ್ರದ ಬಗ್ಗೆ ಅಂತೇಳಿ, ಅದನ್ನ ಬೇಗನೆ ಜಾರಿಗೆ ತರ್ತಾರ ಅವರು ಆದಷ್ಟುನು ಅಂತ ಹೇಳಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಇವತ್ತಿಂದ ಕಿರುಚಿತ್ರ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ಒಂದು ಸಂದೇಶನೇ ಇತ್ತು. ಅದೇ ಮಹೋತ್ತಾರ್ ಫೌಂಡೇಶನ್ ನೋಡ್ರಿ ಮಾಸ್ಟರ್ಸ್, ಎಲ್ಲರಿಗೂ ಒಂದೊಂದು ರೀತಿಯಲ್ಲಿ ಜ್ಞಾನ ಇರುತ್ತೆ. ಅದನ್ನ ಎತ್ತಿ ತೋರ್ಸ್ಲಿಕ್ಕೆ ನಮ್ಮ ಅಂತ ಅಶ್ವಿನಿ ಮೇಡಮು ನಮ್ಮ ವೇದಿಕೆಯಲ್ಲಿ ಇದಾರೆ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅವರು ಮುಂದೆ ಬರ್ತಾರೆ, ಎಲ್ಲರನ್ನು ಮುಂದೆ ತರ್ತಾ ಇದ್ದಾರೆ, ಒಂದು ಕಿರು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಒಂದು ಕಿರುಚಿತ್ರ ಅನ್ನೋದಕ್ಕಿಂತ ಒಂದು ಕಿರು ಸಂದೇಶನೂ ನಮ್ಮ ವೇದಿಕೆಯಲ್ಲಿ ಇರುತ್ತೆ. ಅದೇ ರೀತಿ ಜ್ಞಾನ ಸಜ್ಜನ ಸಾಂಗತ್ಯ ಮತ್ತೆ ಒಂದು ಸ್ವಾಮೂತ್ರ ಸೇವನೆಯಿಂದ ಇವೆಲ್ಲವನ್ನ ಅಳವಡಿಸ್ಕೊಂಡು ಮಹೋತ್ತಾರ್ ಫೌಂಡೇಶನ್ ಅಂದ್ರೆ ಅಲ್ಲಿ ಅವತಾರ ಅನ್ನೋದೇ ಇದೆ, ಎಲ್ಲರಲ್ಲಿ ಇರುತ್ತೆ. ಅವನ್ನೆಲ್ಲವನ್ನು ಹೊರತೆಗಿತಿದ್ದಾರೆ ಅಶ್ವಿನಿ ಮೇಡಮ್ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಸ್ಟರ್ಸ್ಗೂ. ಅದೇ ರೀತಿ ಒಂದ ಭಾರತಿ ಅಮ್ಮ ಆಗಿರ್ಬೋದು, ಉಮಾದೇವಿ ಅಮ್ಮ ಆಗಿರ್ಬೋದು, ಅಶ್ವಿನಿ ಮೇಡಮ್ ಆಗಿರ್ಬೋದು, ಸ್ವಾಮಿ ಸರ್ ಆಗಿರ್ಬೋದು, ಯಶೋಧ ಮೇಡಮ್ ಆಗಿರ್ಬೋದು, ಮತ್ತೆ ನಮ್ಮ ಮಂಜುಳಾ ಮೇಡಮ್ ಅಂತೂ ತುಂಬಾನೇ ಅದ್ಭುತ ಅಂತ ಹೇಳ್ಬೋದು. ಡ್ಯಾನ್ಸ್ ಆಗಿರ್ಬೋದು. ಈ ವಯಸ್ಸು ಅನ್ನೋಕಿನ ಹೆಚ್ಚಾಗಿ ವಯಸ್ಸಿಗಿಂತ ಹೆಚ್ಚಿಗೆ ಅವರಲ್ಲಿರುವಂತಹ ಜ್ಞಾನ ತುಂಬಾ ಅಪಾರವಾಗಿದೆ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಬಂತು ಇವತ್ತು ಕಿರುಚಿತ್ರ. ಎಲ್ಲರೂ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡೋದ್ರಿಂದ ಒಂದು ಕಿರು ಸಂದೇಶನು ಎಲ್ಲರಿಗೂ ತಲುಪುತ್ತೆ ಅನ್ನೋಕೆ ಇವತ್ತು ನಮ್ ಮೇಡಮ್ ಇವತ್ತು ಎತ್ತಿ ತೋರಿಸಿದ್ದಾರೆ ಒಂದು ಕಿರುಚಿತ್ರದ ಮೂಲಕ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಅದ್ಭುತ. ಅಶ್ವಿನಿ ಮ್ಯಾಮ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಒಂದು 30 ಸೆಕೆಂಡ್ ಗುರುಜಿ, ನಾನು ಗೀತಾ ಮೇಡಮ್ ಬಗ್ಗೆ ಮಾತಾಡ್ತೀನಿ. ಗೀತಾ ಮೇಡಮ್ ತುಂಬಾ ಧನ್ಯವಾದಗಳು. ನಮ್ಮ ಮಹಾವತಾರ್ ಫೌಂಡೇಶನ್ಗೆ ನಮ್ಮ ಗುರುಜಿ ಹೇಳಿದ್ದಾರೆ ಪಿಲ್ಲರ್ ಆಗಿ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ನೀವು ಮೊದಲಿಗರು ಅಂತ ಹೇಳ್ತೀನಿ. ನನ್ನ ನಂತರ ಮತ್ತೆ ಯಾರು ಇದಕ್ಕೆ ಸೂಕ್ತವಾದ ಮಾಸ್ಟರ್ ಇದ್ದಾರೆ ಅಂತ ಹುಡುಕ್ತಾ ಇರುವಾಗ ಫಸ್ಟ್ ನೀವು ಆಯ್ಕೆ ಆದ್ರಿ. ಏನೇ ಲಿಂಕ್ ಶೇರ್ ಮಾಡೋದಾಗ್ಲಿ ಪ್ರತಿಯೊಂದನ್ನು ಹಾಲಿಸ್ತಾ ಫಾಸ್ಟ್ ಆಗಿ ಕೆಲಸ ಮಾಡಿದ್ರಿ. ಅದಾಗೆ ಸ್ಪಿರಿಚುವಲ್ ಬುಲೆಟ್ ಅಂತ ಇವತ್ತು ನಾಮಕರಣ ಗುರುಜಿ ಮಾಡಿದ್ದಾರೆ. ಇವತ್ತಿಗೆ ಎಲ್ರಿಗೂ ಕೂಡ ಇದು ಗೊತ್ತಾಗ್ತಾ ಇದೆ. ವೇಗವಾಗಿ ಮಾಡ್ತಾ ಇದ್ದಾರೆ, ನಿಷ್ಕಲ್ಮಶವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಹಾಗೆ ಕಣವ್ವ, ನಿನ್ಗೋಸ್ಕರ ಕಣವ್ವ ಈ ಸ್ಕಿಟ್ ನ ಡೆಡಿಕೇಶನ್ ಮಾಡಿದ್ದೀನಿ. ಖುಷಿ ಆಯ್ತೇನವ್ವ? 100
100 ಎಷ್ಟು ಮಾರ್ಕ್ಸ್ ಕೊಡ್ತೀಯ ಹೇಳಿ ಬಿಡವ. ನೆಕ್ಸ್ಟ್ ಅವ್ರದ್ದು ಸ್ಟ್ರಕ್ ಆಯ್ತು. ಮಾತಾಡಿ ಮಾಸ್ಟರ್ಸ್. ರೈಟ್. ಒಬ್ಬೊಬ್ರು ಮಾತಾಡಿ. ಸುಜಾತ ಮೇಡಮ್ ಮಾತಾಡಿ. ಎಲ್ಲ ಆತ್ಮಜೀವಿಗಳಿಗೆ ಪ್ರಣಾಮಗಳು ಸರ್. ನಿಮಗಂತೂ ತುಂಬಾ ಪ್ರಣಾಮಗಳು. ಅಶ್ವಿನಿ, ನೀನು ತುಂಬಾ ನಕ್ಕೆ ನಮ್ಮ. ನಾನು ನಿಂದೆಲ್ಲ ಮುತ್ತಜ್ಜಿಯ ಮಾತನ್ನು ಕೇಳಿ ತುಂಬಾ ನಕ್ಕೆ. ನೀ ಸನ್ನೇಗೌಡರು ಎಲ್ಲ ಮಾಸ್ಟರ್ಸು ತುಂಬ ಚೆನ್ನಾಗಿ ಮಾಡಿದಿರಿ. ಆಮೇಲೆ ಗೀತಾ ಅಂತೂ ತುಂಬ, ಆಕೆ ಹಿಂದಿನ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿ ಈ ನಮ್ಮ ಫೌಂಡೇಶನಕ್ಕೆ ಬಂದು ಇವಾಗ ಪ್ರೆಗ್ನೆಂಟ್ ಆಗಿ ಆಕೆ ಮಗು ಎಂಥ ಮಗು ಹುಡ್ತಿದೆ ಅಂತೂ ನಾವು ಹಾದಿ ಕಾಯುತ್ತಿದ್ದೇವೆ ಮೇಡಮ್. ಗೀತಾ ಮೇಡಮ್, ತುಂಬ ನಿಮ್ಮದು ತುಂಬ ಪ್ರಯಾಣ ತುಂಬ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಡಿಲಿವರಿ ಚೆನ್ನಾಗಿ ಆಗಲೆಂದು ಬೇಡಿಕೊಳ್ಳುತ್ತೇನೆ ಮೇಡಮ್. ಥ್ಯಾಂಕ್ ಯು ಸರ್. ಇವತ್ತಿಂದು ಗಿಫ್ಟು ಸ್ವಾಮಿ ಸರ್ಗೇನೆ ಹೋಗುತ್ತದೆ. ಅದು ಸ್ವಾಮಿ ಸರ್ಲಿಂದ ಇವೆಲ್ಲ ಹೊರಗೆ ಬರ್ಲಿಕ್ಕತ್ತೇವೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಶ್ವಿನಿ. ನೀವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ ಇದೆ ಅಮ್ಮ. ಥ್ಯಾಂಕ್ ಯು ಎಲ್ಲ ಮಾಸ್ಟರ್ಗೂ. ಥ್ಯಾಂಕ್ ಯು ಸರ್. ಸುಜಾತ ತಾಯಿ ಉತ್ತಮಗೂ ಗಂಡ ಹೆಣ್ಣ ಗಂಡ್ ಮಗ ಕಣವ್ವ. ಯಾವುದನ್ನು ಹುಟ್ಲಿ ಮೇಡಮ್, ಆರೋಗ್ಯದಿಂದ ಇರುತ್ತದೆ, ಅದು ಚೆನ್ನಾಗಿರುತ್ತದೆ. ಯಾವುದಾದ್ರೂ ಸರಿ ಅಮ್ಮ. ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಾದಷ್ಟು ಚೆನ್ನಾಗಿ ಅನಿಸುತ್ತದೆ ನನಗೆ. ಲೋಕೋದ್ಧಾರಕ ಹುಡ್ತಾನೆ ಕಣವ್ವ. ಸರಿ ಕಣವ್ವ. ನಾಗರತ್ನಮ್ಮ ಮೇಡಮ್ ಮಾತಾಡ್ಬಿಡಿ. ನಿಮ್ ಕಡೆಯಿಂದ ಡಿಸ್ಟರ್ಬೆನ್ಸ್ ಬಹಳ ಬರ್ತಿದೆ. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆಲ್ಮೋಸ್ಟ್ ಧನ್ಯವಾದಗಳು. ಮತ್ತೆ ಅಶ್ವಿನಿ ಮೇಡಮ್ ಅವ್ರಿಗೆ ಎಷ್ಟು ನಮಸ್ತೆ ಹೇಳಿದ್ರು ಸಾಕಾಗಲ್ಲ. ನಾವು ಉಮಾಶ್ರೀ ಮೇಡಮ್ ರಿಟೈರ್ಮೆಂಟ್ ತಗೊಳ್ಳೋಷ್ಟರಲ್ಲಿ ಇವರು ಜೂನಿಯರ್ ಉಮಾಶ್ರೀ ಆಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಉಮಾಶ್ರೀಗೆ ಅವರು ಸೈಡ್ ಹೊಡೆದು ಬಿಡ್ತಾವ್ರೆ. ಉಮಾಶ್ರೀ ಏನಾದ್ರು ನೋಡ್ಬಿಟ್ರೆ ನಿಜವಾಗ್ಲೂ ಅವರು ಅಸಹ್ಯ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ನೀವು ಉತ್ಕೊಂಡಿರಿ ಒಂದು. ಮತ್ತೆ ಆಧ್ಯಾತ್ಮಿಕವಾಗಿ ಒಂದು ಗರ್ಭಧಾರಣೆಯಾಗಿ ಆಧ್ಯಾತ್ಮಿಕವಾಗಿ ಮಗುನ ಯಾವ ರೀತಿ ಪಡ್ಕೋಬೇಕು ಅನ್ನೋದಕ್ಕೆ ಗೀತಾ ಮೇಡಮ್ ಅವರು ತುಂಬಾ ಉದಾಹರಣೆ ಆಗಿದ್ದಾರೆ. ನಾವ್ ಯಾವುದೇ ಔಷಧಿ ಮಾತ್ರ ತಗೊಳ್ಳೋದು ಆಧ್ಯಾತ್ಮಿಕವಾಗೇನೆ ನಾವು ಎಲ್ಲ ಇರ್ಬೇಕು. ಎಲ್ಲ ನ್ಯಾಚುರಲ್ ಆಗಿ ನಾವ್ ಇದ್ದಾಗ ಎಲ್ಲ ನಾವು ಆ ಕಾಲದಲ್ಲೆಲ್ಲ ನ್ಯಾಚುರಲ್ ಆಗಿ ಇದ್ದು ಎಲ್ರು ನ್ಯಾಚುರಲ್ ಮಗುಗಳನ್ನ ಕೊಡ್ತಿದ್ದಕ್ಕೆ ಅವರೆಲ್ಲ ವಿದ್ಯಾವಂತರು ಮತ್ತೆ ಒಳ್ಳೊಳ್ಳೆ ಗುರು ಯೋಗಿಗಳೆಲ್ಲ ಆಗಿರ್ತಿದ್ರು. ಇವಾಗ ಏನೇನೋ ಔಷಧಿಗಳು ತಗೊಂಡಿದ್ದೀನಿ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಇವರು ಗೀತಾ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅಶ್ವಿನಿ ಮೇಡಮ್ ಅವ್ರದ್ದು ಒಂದು ಸ್ಕ್ರಿಪ್ಟ್ ಇವತ್ತು ಎಲ್ಲರಿಗೂ ಒಂದು ಸಂದೇಶ ತುಂಬಾ ಚೆನ್ನಾಗಿತ್ತು ಮೇಡಮ್. ತುಂಬಾ ಚೆನ್ನಾಗಿತ್ತು. ಧನ್ಯವಾದ. ನೀವು ಈ ರೀತಿ ಕೊಡ್ತಾ ಇದ್ರೆ ಎಲ್ಲ ಪಿಕ್ಚರ್ ಟಾಕೀಸ್ ಅವರೆಲ್ಲ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ನಾವು ಕಿರುಚಿತ್ರ ಇಲ್ಲೇ ನೋಡ್ಬಿಟ್ರೆ ದೊಡ್ಡ ಚಿತ್ರ ನೋಡಕ್ ಹೋಗೋದೇ ಬೇಡ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಶಶಿಕಲಾ ಮೇಡಮ್. ಗುರುಜಿ ನಮಸ್ತೆ. ನಮಸ್ತೆ. ನಾನು ಧ್ಯಾನಕ್ಕೆ ಬಂದು ಒಂದು 6 ವರ್ಷ ಆಯ್ತು. ನಾವು ಬಿಟ್ನೂರು ಅಲ್ಲಿ ಯೋಗ ಹೋಗ್ಬೇಕಾದ್ರೆ ಒಬ್ರು ಮನೆಯಲ್ಲಿ ಮನೆ ಧ್ಯಾನ ಅಂತ ಇಟ್ಕೊಂಡಿದ್ರು. ಅವರು ನಮಗೆ ಹೇಳಿದ್ರು ಹಿಂಗೆ ನಮ್ಮ ಮನೆಯಲ್ಲಿ ಧ್ಯಾನ ಇದೆ ಬನ್ನಿ ಅಂತ. ಅವಾಗ ವರಹಮೂರ್ತಿ ಸಾರು ಅವ್ರದ್ದು ಗೌರಿಬಿದ್ನೂರು, ಅವರು ಬಂದಿದ್ರು. ಎಲ್ಲ ಮನೆ ಧ್ಯಾನ ಈಗೂನು ಮಾಡ್ತಾರೆ. ಆಗಾಗ ಮನೆ ಧ್ಯಾನ ಅಂದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ಅಲ್ಲಿ ಧ್ಯಾನ ಮಾಡೋದು. ಮತ್ತೆ ಪ್ರಸಾದ ಅದು ತಗೊಂಡು ಬರೋದು. ಆತರ ನಂದು ಶುರು ಆಯ್ತು ಅಲ್ಲಿ ಜರ್ನಿ ಧ್ಯಾನದ್ದು. ಮತ್ತೆ ವರಹಮೂರ್ತಿ ಸಾರು ಅವರು ಶನಿವಾರ ಅಲ್ಲಿ ಸತ್ಸಂಗ ನಡ್ಸಾರು ಆಫ್ಲೈನ್ ಅಲ್ಲಿ ಭಾಗವಹಿಸ್ತಿದ್ವಿ. ಆದ್ರೆ ನಮ್ಮ ಮನೆ ಯಜಮಾನ್ರು ನಮ್ಮನ್ನ ಕರ್ಕೊಂಡ್ ಬಂದು ಅಲ್ಲಿ ಬೈಕಲ್ಲಿ ಅಲ್ಲಿ ಬಿಡೋರು ಗೇಟ್ ವರ್ಗು, ಮತ್ತೆ ವಾಪಸ್ ಹೋಗಾರು. ನೀನ್ ಫೋನ್ ಮಾಡು ಬಂದ್ ಕರ್ಕೊಂಡ್ ಹೋಗ್ತೀನಿ. ನನಗೆ ಬರ್ರಿ ಅಂದ್ರು ಏನ್ ಮಾಡಿದ್ರು ಬರ್ತಿರ್ಲಿಲ್ಲ ಅವ್ರು. ಇಲ್ಲ ನಾನ್ ಬರಲ್ಲ, ನೀನ್ ಫೋನ್ ಮಾಡು ನಾನ್ ಬಂದ್ ಕರ್ಕೊಂಡ್ ಹೋಗ್ತೀನಿ. ಮತ್ತೆ ಒಂದ್ಸಲ ಅಲ್ಲಿ ಮೇಡಮ್ ಅವ್ರ ಹತ್ರ ಹೇಳ್ದೆ, ಹಿಂಗೆ ಇವ್ರು ಏನ್ ಮಾಡಿದ್ರು ಬರಲ್ಲ, ಏನ್ ಮಾಡೋದ್ ಮೇಡಮ್ ಅಂತ. ಇಲ್ಲ ನೀವು ಧ್ಯಾನದಲ್ಲಿ ಎಲ್ಲ ಸಂಕಲ್ಪ ಮಾಡ್ಕೇಳ್ರಿ, ಅವ್ರೆಲ್ಲ ಬರ್ತಾರೆ ಅಂತ. ಒಂದಿನ ಹಿಂಗೆ ಬೇರೆ ಅವ್ರನ್ನ ಕರ್ಸಿದ್ರು ಬೇರೆ ಕಡೆಯಿಂದ ಸ್ಪೀಚ್ಗೆ. ಬಲಂತ ಮಾಡಿ ಕರ್ಕೊಂಡ್ ಹೋದೆ. ಅವತ್ತು ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು. ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲೇ ಪ್ರೋಗ್ರಾಮ್ ಧ್ಯಾನದ್ದಾಗ್ಲಿ ಜೊತೆಗೆ ಬರ್ತಾರೆ. ಅವತ್ತಿನಿಂದನೂ ಪ್ರತಿ ಶನಿವಾರನು ಬರ್ತಾ ಇದ್ರು. ಆಮೇಲೆ ಅವರೇ ಹೇಳೋರು ಬೇರೆಯವ್ರಿಗೆ, ನಮ್ಮ ಮನೆಯವ್ರಿಗೆ ಹಿಂಗೆ ಬಲಂತ ಮಾಡಿ ಕರಿಯರು, ಹೋಗ್ ಅಲ್ಲಿ ಯಾರು ಕುತ್ಕೊಂತಾರ ಅಷ್ಟೊತ್ನವರೆಗೂ ಅಂತ ಹೇಳ್ತಿದ್ದೆ. ಆಮೇಲೆ ಒಂದು ಸ್ಪೀಚ್ ಕೇಳ್ದೆ, ನನ್ಗೆ ಅವಾಗಿದ್ದ ಜ್ಞಾನೋದಯ ಆಯ್ತು ಅಂತ. ಈಗನು ಸಹ ನಾವು 11:30 ಧ್ಯಾನ ಇರುತ್ತಲ್ಲ, ಅವ್ರನ್ನ ಬರ್ರಿ ಅಂತ ಹೇಳಿದ್ರು ಸಾಕು, ಇಬ್ರುನು ಧ್ಯಾನ ಕುತ್ಕೊಂಡು
ಇಬ್ರು ಧ್ಯಾನ ಮಾಡ್ತೀವಿ. ಈ ತರ ಅಂದ್ರೆ ನಮ್ಮ ಮನೆಯಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ನಾವು ಧ್ಯಾನ ಮಾಡೋದ್ರಿಂದ. ನಮ್ಮ ಮಕ್ಕಳು ಎಲ್ಲರೂ ಸಹ ಧ್ಯಾನದಲ್ಲಿದ್ದಾರೆ. ತುಂಬಾ ಇದಾಯ್ತು. ಈ ದಿನದ ಪ್ರೋಗ್ರಾಮ್ ಎಲ್ಲರೂ ತುಂಬಾ ಚೆನ್ನಾಗಿ ಅವ್ರವ್ರ ಪಾತ್ರ ತುಂಬಾ ಚೆನ್ನಾಗಿ ನಡ್ಸಿರು. ಮೇಡಮ್ ಅವರಂತೂ ಸೇಮ್ ಉಮಾಶ್ರೀ ಯಾವ ತರ ಮಾತಾಡ್ತಾರ ಆ ತರಾನೇ ಮಾತಾಡಿದ್ರು. ಮತ್ತೆ ಮಂಜುಳಾ ಮೇಡಮ್ ಅವ್ರು ಹೇಳಿದ್ರು, ಈಗ ಪ್ರೆಗ್ನೆಂಟ್ ಇರೋರು ಹೆಚ್ಚಿಗೆ ಕೆಲಸ ಮಾಡ್ಬೇಕು ಅಂತ. ಅದು ನಿಜಾನೇ. ಈಗ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಡಾಕ್ಟರ್ ಹೇಳೋದೇನು, ನೀವು ಫುಲ್ ಬೆಡ್ ರೆಸ್ಟ್ ಇರ್ರಿ ಅಂತ ಅವ್ರು. ಯಾಕಂದ್ರೆ ಅವ್ರ ಹತ್ರ ಹೋಗ್ಬೇಕಲ್ಲ, ಸಿಸರಿನ್. ಹಂಗಾಗಿ ಅವ್ರು ಫುಲ್ ಬೆಡ್ ರೆಸ್ಟ್ ಹೇಳೋದು, ಅವ್ರು ಕೆಲಸ ಮಾಡ್ರಿ ಅಂತ ಹೇಳಲ್ಲ. ಹಂಗಾಗಿ ನಾವ್ ತಿಳ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ಬೇಕು. ಧ್ಯಾನ ಮತ್ತೆ ಒಳ್ಳೊಳ್ಳೆ ಬುಕ್, ರಾಮಾಯಣ ಮಹಾಭಾರತ ಒಳ್ಳೊಳ್ಳೆ ಬುಕ್ ಓದೋದ್ರಿಂದ ನಮಗೆ ಇದು ಮೊದ್ಲು ಗೊತ್ತಿರ್ಲಿಲ್ಲ. ಈಗ ನಮ್ಮದ್ ಮುಗ್ದೋಗೈತೆ. ಇನ್ನ ಮುಂದೆ ಬರೋರ್ಗಾದ್ರು ನಾವು ಈ ತರ ಧ್ಯಾನ ಈ ತರ ಎಲ್ಲಾ ತಿಳಿಸ್ಕೊಡು. ಇಷ್ಟ ಹೇಳಿದಕ್ಕೆ ತುಂಬ ಹೃದಯದ ಧನ್ಯವಾದ. ರೈಟ್, ಥ್ಯಾಂಕ್ ಯು. ಎಸ್, ಶಿವಗಂಗಾ ಮೇಡಮ್. ಸಸಿಕಲವ ನಾ ಕೇಳಿಸ್ಕೊಂಡೆ ಕಣವ, ಏನೋ ರಂಗಜ್ಜಿ ಅಂದಂಗಿತ್ತು. ಸ್ವಾಧ್ಯಾಯ ಕೊಡ್ತೀರಾ ಮಹಾವತಾರ್ ಫೌಂಡೇಶನ್ಗೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಆಮ್ಯಾಗ ಫೋನ್ ಮಾಡ್ತೀನಿ. ಮಾತಾಡವ ಶಿವಗಂಗಮ್ಮ. ನಮಸ್ತೆ ಪುಟ್ನಂಜಿ. ನಮಸ್ತೆ ಕಣವ್ವ, ಹೇಳವ್ವ. ಅದೇನ್ ನಮಸ್ಕಾರ. ಹೇಳ್ತೀವಿ? ನಮಸ್ಕಾರ ಪುಟ್ಮಲ್ಲಿಗೆ. ಏನ್ ತುಂಬಾ ಅಲಂಕಾರ ಮಾಡ್ಕೊಂಡ್ ಬಂದ್ಬಿಟ್ಟಿದೀಯ ಇವತ್ತು ಪುಟ್ಮಲ್ಲಿ. ಹೆಂಗ್ ಕಾಣಿಸ್ತಿದ್ದೀನವ್ವ? ಸೂಪರ್ ಆಗಿ ಕಾಣ್ತಾ ಇದೀಯ ಪುಟ್ಮಲ್ಲಿ ನೀನು. ನೋಡವ್ವ, ನಮ್ ತವ್ರ ಮನೆಗ್ ಹೋದಾಗ ಹಿಂಗ್ ಅಲಂಕಾರ ಮಾಡ್ಕೊಂಡಿಲ್ಲ ನೋಡವ್ವ. ನಮ್ ಮೊಮ್ಮಗಳು ಶ್ರೀಮಂತನ ನಿನ್ ಶ್ರೀಮಂತನ ಒಂದು ಗೊತ್ತಾಗ್ಲಿಲ್ಲ ಪುಟ್ಮಲ್ಲಿ. ಅಷ್ಟ್ ಚೆನ್ನಾಗ್ ಅಲಂಕಾರ ಮಾಡ್ಕೊಂಡಿದೀಯಾ. ಹೌದೇನವ್ವ, ನಾಚಿಕೆ ಆಯ್ತದೆ ಕಣವ್ವ. ನಮ್ಮ ಅಜ್ಜ ಜ್ಞಾಪನಕ್ ಬರ್ತಾನೆ. ಹೌದಾ ಪುಟ್ಮಲ್ಲಿ? ಮತ್ತೆ ಹೆಂಗ ಯಾವ ರೂಪದಲ್ಲಿ ಕಳ್ಳಗ್ ಒದೆ ಕೊಡಿಸ್ಬಿಟ್ರಿ ನೀವು ಚೆನ್ನಾಗಿ. ಆಮೇಲೆ ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಫಸ್ಟೇ ಶೈಲಜಾ ಮೇಡಮ್ ಅವ್ರ ಹತ್ರ ಒದೆ ಕೊಡಿಸ್ಬಿಟ್ರಿ ಕಳ್ಳನ್ಗೆ. ನೀನು ಈ ಸ್ಕಿಟ್ಗೆ ತೆಗೆಳವ ಅಂತ ನೋಡ್ದ್ನ. ಏನ್ ಮಾಡೋದು, ಸಮಯ ಕಮ್ಮಿ ಇತ್ತು. ಯಾರ್ಯಾರು ಪಳಿಕೊಂಡವ್ರೆ ಜಾಸ್ತಿ ಅವ್ರನ್ನೇ ಕರಿಬೇಕಾಗಿತ್ತು. ಸಂಸವ. ಹೂ ಕಣವ್ವ. ಥ್ಯಾಂಕ್ ಯು. ನಮಸ್ತೆ ರಂಗನಾಥ್ ಗುರುಜಿ. ಪುಟ್ಮಲ್ಲಿ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರು. ನಮ್ ಗೌಡ್ರಂತೂ ಬಿಡಿ, ಗೌಡ್ರು ತಲೆ ಕಟ್ ಮಾಡ್ಸ್ಕೊಂಡ್ರದಕ್ಕೂ ಅದಕ್ಕೂ ಗೌಡ್ರಿಗೆ ಪಾತ್ರ ತುಂಬಾ ಚೆನ್ನಾಗಿ ಸುತ್ತಾಕ್ತಾರೆ. ಎಸ್, ಎಲ್ಲಾರು ಚೆನ್ನಾಗ್ ಮಾಡಿದ್ರು. ತುಂಬಾ ಅದ್ಭುತವಾಗಿತ್ತು. ಗೀತಾ ಮೇಡಮ್ಗಂತೂ ಧನ್ಯವಾದ ಮೇಡಮ್. ಮತ್ತೆ ನಮ್ ಪತ್ರಿಜಿನ ಬಿಟ್ಟು ಬರ್ತಾರೆ ಬಿಡಿ ಮೇಡಮ್. ಆನ್ ಮಾಡ್ಕೊಳ್ಳಿಮ್ಮ ಗೀತಮ್ಮ. ಪತ್ರಿಜಿನೇ ಬಿಟ್ಟು ಬರ್ತಾರೆ ಮೇಡಮ್, ಸಂದೇಶನೇ ಇಲ್ಲ. ಆಶೀರ್ವಾದ ಎಲ್ಲರ ಸಂಕಲ್ಪ ಯಾವ್ದ್ ಬಂದ್ರು ಅಕ್ಸೆಪ್ಟ್ ಮಾಡ್ಬೇಕಂತಂದೇಳಿ ನಾನು ನಿರ್ಧಾರವಾಗಿದ್ದೀನಿ. ಯಾವ್ದ್ ಬಂದ್ರು ಓಕೆ. ಒಂದು ಧ್ಯಾನ ಮಾತೃತ್ವ ಪುಸ್ತಕ ಇದೆ ಮಾಸ್ಟರ್ಸ್, ಆ ಪುಸ್ತಕ ಓದ್ಬೇಕು. ತುಂಬಾನೇ ಅದ್ಭುತವಾಗಿದೆ. ಮಗುವನ್ನ ನಾವು ಒಂದು ಮದುವೆ ಆಗಕ್ಕಿಂತ ಮುಂಚೆನೆ ಅದು ಯಾವ ರೀತಿ ರೆಡಿ ಇರ್ಬೇಕು. ಮದ್ವೆ ಅಂದ್ರೆ ಸುಮ್ನೆ ವಯಸ್ಸಾಯ್ತು ಅಥವಾ ಎಲ್ಲೋ ಒಂದ್ ಕೆಲಸದಲ್ಲಿದ್ದಾರೆ, ಅವ್ರಿಗೆ ಊಟದ ಸಮಸ್ಯೆ ಇದೆ, ಈ ತರ ಒಂದು ಭಾವನೆ ಇದ್ದು ಮದ್ವೆ ಆಗ್ಬಾರ್ದು ಅಂತಾನು ಅದ್ರೊಳಗೆ ಇದೆ. ಮತ್ತೆ ಮಗುವನ್ನ ಯಾವ ರೀತಿ ಆಹ್ವಾನ ಮಾಡ್ಕೋಬೇಕು, ಮತ್ತೆ ಮಗು ಜೊತೆ ನಾವ್ ಯಾವ ರೀತಿ ಕನೆಕ್ಟ್ ಆಗ್ಬೇಕು ಅಂತೇಳಿ ಪ್ರತಿಯೊಂದು ಮಾಹಿತಿನ ಅಲ್ಲಿ ಧ್ಯಾನ ಮಾತೃತ್ವ ಪುಸ್ತಕದಲ್ಲಿ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಮಾಸ್ಟರ್ಸ್ ನಾನು ಹೇಳಿದೆ, ಇಲ್ಲಿ ಧ್ಯಾನ ಜ್ಞಾನ ಸ್ವಾಧ್ಯಾಯ ಇದನ್ನೆಲ್ಲ ಪಡ್ಕಂತ ಮತ್ತೆ ಸ್ವಾಮೂತ್ರವನ್ನು ಪಡ್ಕಂತ ಮತ್ತೆ ಅದೇ ರೀತಿ ಒಂದು ಮನೆ ಮದ್ದು ಅಂತ ಹೇಳ್ಕೊಳಕ್ಕೂ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮಲ್ಲೆಲ್ಲ ಡ್ರೈ ಫ್ರೂಟ್ಸ್ ಅನ್ನೆಲ್ಲ ಮಧುರ ಮೇಡಮ್ ನನ್ನ ಮಾಹಿತಿ ಕೇಳಿದಾಗೆಲ್ಲ ಅವ್ರು ಯಾವ ಸಮಯ ಅಂದಲೇ ಒಳ್ಳೆ ರೀತಿಯ ಮಾಹಿತಿಯನ್ನು ಕೊಟ್ಟು ಒಂದು ಡ್ರೈ ಫ್ರೂಟ್ಸ್ ವಾಲ್ನಟ್ ಮತ್ತೆ ಒಂದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಇವನ್ನೆಲ್ಲವನ್ನು ಬಳಸ್ಕೊಂಡು ಒಂದು ಯಾವ ರೀತಿ ಉಂಡೆಯನ್ನು ಮಾಡ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಿಮಗೆ ಏನ್ ಶಕ್ತಿ ಬೇಕೋ ಅದನ್ನೆಲ್ಲ ನೀವು ಪಡ್ಕೋಬಹುದು. ಯಾವುದೇ ರೀತಿ ಇದು ಇಂಗ್ಲಿಷ್ ಮೆಡಿಸಿನ್ಸ್ ಬೇಡ ಅಂತ ಅವ್ರ ಕಡಿದ್ರು ನಾನು ಮಾಹಿತಿಯನ್ನು ಪಡ್ಕಂತ ಇದು ನನಗೆ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗುತ್ತೆ ಮಾಸ್ಟರ್ಸ್. ನಮ್ಗೆ ನಿಮ್ಗೆಲ್ಲರಿಗೂ ಕೃತಜ್ಞತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಮೇಡಮ್. ಸೊ ಧ್ಯಾನ ಮಾತೃತ್ವದು ಅದೇ ಡೆಲಿವರಿ ಆದ್ಮೇಲೆ ಒಂದು ಕ್ಲಾಸಸ್ ತಗೊಳ್ಳಿ ಮೇಡಮ್ ಅದ್ರ ಮೇಲೆ. ಖಂಡಿತ ಸರ್, ನನಗೂ ಹಂಗೆ ಅನಿಸ್ತಿದೆ ಮನ್ಸಲ್ಲಿ. ನೀವು ಅನುಭವಿಸಿದ್ರಲ್ಲ, ನೀವು ಅನುಭವಿಸಿರೋದು ನಿಮ್ಮ ಅಂದ್ರೆ ಅನುಭವವನ್ನು ಜೋಡಿಸಿ ಆ ಸಬ್ಜೆಕ್ಟ್ ಅನ್ನು ನೀವು ಸ್ವಾಧ್ಯಾಯ ಮಾಡಿ ಎಲ್ಲರಿಗೂ ಕ್ಲಾಸಸ್ ತಿಳಿಸ್ಕೊಡಿ. ಒಂದು 5-6 ಕ್ಲಾಸಸ್ ಕಂಟಿನ್ಯೂಸ್. ಖಂಡಿತ ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮಾಸ್ಟರ್ಸ್. ಅದು
ನಾನು ಎಲ್ಲರಿಗೂ ಗೈಡ್ಲೈನ್ಸ್ ಹೇಳೋದೇ ಹಿಂಗೆ, ಯಾರಾದ್ರೂ ಕನ್ಸೀವ್ ಇದಾರೆ ಅಂತಂದ್ರೆ ಧ್ಯಾನ ಮಾತೃತ್ವ ಪುಸ್ತಕದ ಬಗ್ಗೆ ಮಾಹಿತಿ ಕೊಡ್ತೀನಿ, ಮತ್ತೆ ಸ್ವಾಮೂತ್ರದ ಬಗ್ಗೆ ಕೊಡ್ತೀನಿ ಮಾಹಿತಿನ. ಮತ್ತೆ ನಾವು ಮನೇಲೆ ಜ್ಯೂಸ್ಗಳನ್ನ ತಯಾರಿಸ್ಕೊಂಡು ನಾವ್ ಈ ತರ ಇರ್ಬೋದು ನೋಡಿ ಅಂತ ಹೇಳೋದನ್ನ ಅವ್ರಿಗೆ ಹೇಳ್ತಿರ್ತೀನಿ. ನನ್ಗೆ ಹೇಳ್ತಿರ್ತಾರೆ, ನೀನು ಯಾವಾಗ ಯಾವ ಹಾಸ್ಪಿಟ್ಲಿಗೆ ಹೋಗ್ತೀಯ, ನೀನು ಯಾವ ಡಾಕ್ಟರ್ ತಗ ತೋರಿಸ್ತೀಯ ಅಂತ. ಎಲ್ಲಿ ತೋರಿಸಿಲ್ಲ ನಾನು, ಹಿಂಗೆ ಹೋಗ್ತಿದೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಹೇಳಿದೆ. ಹಂಗಾಗಿ ಎಲ್ರು ಒಂಥರ ಆಶ್ಚರ್ಯವಾಗಿ ಕೇಳ್ತಾರೆ, ಈ ದಿನದಲ್ಲೂ ನೀನ್ ಹಿಂಗೆ ಇದೆಯಲ್ಲ ಅಂತಂದೇಳಿ. ಆದ್ರೆ ನೋಡೋಣ ಅನ್ಕೊಂಡ್ ಜಾಸ್ತಿ ಏನ್ ಪಬ್ಲಿಕ್ ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ಕೇಳಿದಾಗೆಲ್ಲ ನಾನು ಹೇಳ್ತಿರ್ತೀನಿ, 1-2 ಸತಿ ಸ್ಕ್ಯಾನಿಂಗ್ ಹೋಗಿದ್ದೀನಿ, ಅದ್ಬಿಟ್ಟು ನಾನು ಮನೆಯಲ್ಲೇ ಊಟ ಅದನ್ನೆಲ್ಲ ತಿನ್ಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ತಿರ್ತೀನಿ. ಯಾಕೆಂದ್ರೆ ನಂಬೋದು ಸ್ವಲ್ಪ ಕಡಿಮೆ, ಎಲ್ಲರನ್ನ ನಂಬ್ಸಕ್ಕೂ ಆಗಲ್ಲ ನಾವಿಲ್ಲಿ. ಹಾಗಾಗಿ ಎಲ್ಲರ ಬಾಯಿಗೆ ನಾವು ತುತ್ತಾಗಬಾರ್ದು ಅಂತ ಹೇಳಿ ನನ್ನ ಆರೋಗ್ಯ ನಾನು ನೋಡ್ಕೊಂಡು ತುಂಬಾ ಚೆನ್ನಾಗಿದ್ದೀನಿ ಗುರುಜಿ ನಾನು. ವೆರಿ ಗುಡ್, ಸೂಪರ್, ಥ್ಯಾಂಕ್ ಯು. ಎಸ್ ಗುರುಜಿ, ಥ್ಯಾಂಕ್ ಯು ಸೊ ಮಚ್. ರೈಟ್. ಮಂಜುಳಾ ಮೇಡಮ್ ಮಾತಾಡಿ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ ನಿನ್ನೆ ದಿವಸ ಹಿಂಗೆ ಅಶ್ವಿನಿ ಮೇಡಮ್ ಫೋನ್ ಮಾಡಿ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು. ಬಹಳ ಖುಷಿಯಿಂದ ನಾನು ಒಪ್ಕೊಂಡೆ, ಯಾಕೆಂದ್ರೆ ಸ್ಕಿಟ್ ನ. ಹಾಗಾಗಿ ಓಕೆ ಮೇಡಮ್ ನಾನು ಮಾಡ್ತೀನಿ ಕೊಡಿರಿ ಅಂತ ಹೇಳ್ಬಿಟ್ಟು ಮೇಡಮ್ ಈ ತರ ಇದು ನಿಮ್ದು ರೋಲ್ ಅಂತಂದ್ರು. ಹಾಗಾಗಿ ಇದು ಅವಕಾಶ ಕೊಟ್ಟಂತ ಅಶ್ವಿನಿ ಮೇಡಮ್ಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಈ ಒಂದು ವೇದಿಕೆ, ಇದೆಲ್ಲ ನಾವು ಮಾಡ್ಲಿಕ್ಕೆ ಒಂದು ವೇದಿಕೆ ಕೊಟ್ಟಂತ ನಿಮ್ಗೂನು ಈ ಮಹಾವತಾರ ಫೌಂಡೇಶನ್ ನ ಸಿಬ್ಬಂದಿಗಳಿಗೂ ಸದಾ ಋಣಿಯಾಗಿರ್ತೀನಿ ಗುರುಜಿ. ರೈಟ್ ಮೇಡಮ್, ಥ್ಯಾಂಕ್ ಯು. ಪುಟ್ಮಲಿ ಅಂತಾರೆ ಗುರುಜಿ, ಇವ್ರೇ ಕಮ್ಮಿ ಇಲ್ಲ, ಪಸಂದಾಗೆ ಮಾಡ್ತಾರೆ ಮಂಜುಳಾ ಮೇಡಮ್ ಗುರುಜಿ. ಎಸ್, ತುಂಬಾ ಟ್ಯಾಲೆಂಟ್ ಇದೆ, ಅವ್ರಿಗೂ ತುಂಬಾ ಟ್ಯಾಲೆಂಟ್ ಇದೆ. ಜೂನಿಯರ್ ಮಂಜುಳಾ, ನಿಮ್ಗೆ ಇವತ್ತು ಟೈಟ್ಲ್ ಕೊಡ್ತೀನಿ ಕಣವ್ವ, ರಂಗಜ್ಜಿ ಜೂನಿಯರ್ ಮಂಜುಳಾ ಕಣವ್ವ ನೀನು. ನಿಮ್ಗೂ ಅಷ್ಟೇ ಮೇಡಮ್, ನೀವು ಜೂನಿಯರ್ ಉಮಾಶ್ರೀ ಮೇಡಮ್. ರೈಟ್. ಗುರುಜಿ ಇವತ್ ಸಾಟರ್ಡೆ ಆದ್ರಿಂದ ಒಂದ್ ಹಾಡ್ ಆಡ್ಬೋದಾ ಗುರುಜಿ? ಆಡಿ ಮ್ಯಾಮ್. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ಬೆನ್ನು ಕಟ್ಟುವರು ಸಭೆಯೊಳಗೆ, 1000 ಹೊನ್ನ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ ಎನಗೆ ಯಾರಿಲ್ಲಂತ ಮನದಾಗ ಕೊರಗಿದರ ಹೊರನಾಡಲೊಬ್ಬ ಪ್ರತಿ ಸೂರ್ಯ. ಎನಗೆ ಯಾರಿಲ್ಲಂತ ಮನದಾಗ ಕೊರಗಿದರ ಹೊರನಾಡಲೊಬ್ಬ ಪ್ರತಿ ಸೂರ್ಯ. ಪರನಾಡಲೊಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾಗ. ನನ್ನಣ್ಣ ಬಿದಿಗೆ ಚಂದ್ರಮ ಉದಿಯಾಗ. ಹೆಣ್ಣಿನ ಜನ್ಮಕ್ಕೆ ಮನೆಯ ಹಿಂದಲ ಮಾವು ನೆನೆದಾಗ ಗಂಬೆಂದು ನೆನೆದಾಂಗ ಬಂದ ನನ್ನ ಅಣ್ಣ. ಮನೆಯ ಹಿಂದಲ ಮಾವು ನೆನೆದಾಗ ಗಂಬೆ ನೆನೆದಾಂಗ ಬಂದ ನನ್ನ ಅಣ್ಣ. ನೆನೆದಾಂಗ ಬಂದ ನನ್ನ ಅಣ್ಣ, ಬಾಳೆಯ ಗೊನೆ ಹಾಂಗ ತೋಳ ತಿರುವೂತ. ನೆನೆದಾಂಗ ಬಂದ ನನ್ನ ಅಣ್ಣ, ಬಾಳೆಯ ಗೊನೆ ಹಾಂಗ ತೋಳ ತಿರುವೂತ. ಹೆಣ್ಣಿನ ಜನ್ಮಕ್ಕೆ ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ. ಸರದಾರ ಬರುವಾಗ ಸುರಿದಾವ ಮಲ್ಲಿಗೆ, ದೊರೆ ನನ್ನ ತಮ್ಮ ಬರುವಾಗ. ದೊರೆ ನನ್ನ ತಮ್ಮ ಬರುವಾಗ, ಯಾಲಕ್ಕಿ ಗೊನೆ ಬಾಗಿ ಹಾಲ ಸುರಿದಾವ. ಗೊನೆ ಬಾಗಿ ಹಾಲ ಸುರಿದಾವ.
ಅಣ್ಣ ಬರುತ್ತಾನಂತ ಅಂಗಳಕ್ಕೆ ಕೈ ಕೊಟ್ಟು ರನ್ನ ಬಚ್ಚಲಿಗೆ ಮಣೆ ಹಾಕಿ. ಅಣ್ಣ ಬರುತ್ತಾನಂತ ಅಂಗಳಕ್ಕೆ ಕೈ ಕೊಟ್ಟು ರನ್ನ ಬಚ್ಚಲಿಗೆ ಮಣೆ ಹಾಕಿ. ರನ್ನ ಬಚ್ಚಲಿಗೆ ಮಣೆ ಹಾಕಿ ಕೇಳೇನು ತಣ್ಣಾಗಿ ಹರಯ್ಯ ತವರವರು. ಕೇಳೇನು ತಣ್ಣಾಗಿ ಹರಯ್ಯ ತವರವರು. ಹೆಣ್ಣಿನ ಜನುಮಕ್ಕೆ ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮರು ಬೇಕು ಬೆನ್ನು ಕಟ್ಟುವರು ಸಭೆಯೊಳಗೆ. ಬೆನ್ನು ಕಟ್ಟುವರು ಸಭೆಯೊಳಗೆ ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗೆ. ಹೆಣ್ಣಿನ ಜನ್ಮಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ, ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ಗುರುಜಿ, ವೇದಿಕೆಯಲ್ಲಿ ಒಂದು ವಿಷಯ ಹಂಚ್ಕೋಬೇಕು ಗುರುಜಿ. ನಿನ್ನೆ ನಮ್ಮ ಅರಸೀಕೆರೆ ತಾಲೂಕಲ್ಲೇ ಒಂದು ಹಳ್ಳಿಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಒಬ್ರು ಧ್ಯಾನಿ ಸಿಕ್ಕಿದ್ರು ಗುರುಜಿ ನನ್ಗೆ. ಅವರಿಗೆ ಕ್ಯಾನ್ಸರ್ ಆಗಿತ್ತಂತೆ. 3 ವರ್ಷದಿಂದ ಕ್ಯಾನ್ಸರ್ ಬಳಲ್ತಿದ್ರಂತೆ ಗುರುಜಿ. ಈ ಧ್ಯಾನಕ್ಕೆ ಬಂದ್ರಂತೆ. ಅವ್ರ ಅಯ್ಯಪ್ಪ ಪಿಂಡಿ ಅವ್ರ ಜೊತೆ ಧ್ಯಾನ ಮಾಡ್ಕೊಂಡು ತುಂಬಾ 1 ವರ್ಷ ಮಾತ್ರೆ ತಗೊಂಡ್ರಂತೆ ಗುರುಜಿ. ಈ ಧ್ಯಾನಕ್ಕೆ ಬಂದ್ಬಿಟ್ಟು ಇಡೀ ರಾತ್ರಿ ಗುರುಜಿ, ರಾತ್ರಿ ಎಲ್ಲ ಧ್ಯಾನ ಮಾಡ್ತಿದಾರಂತೆ. ಈಗ್ಲೂ ಕೂಡ ಧ್ಯಾನ ಮಾಡ್ತಿದಾರಂತೆ ಗುರುಜಿ. ಅವ್ರು ಹೇಳ್ಕೊಂಡ್ರು, ಇವತ್ತವರೆಗೂ ನಾನು ಮಾತ್ರೆ ತಗೊಂಡಿಲ್ಲ, ಫುಲ್ಲು ಕ್ಲಿಯರ್ ಆಗೋಗಿದೆ. ಅವ್ರ ಊರಲ್ಲಿ ಎಲ್ಲರೂ ಹೇಳ್ತಿದ್ರಂತೆ, ತಲೆ ಕೂದಲೆಲ್ಲ ಉದ್ರೋಯ್ತಂತೆ, ಫುಲ್ಲು ಎಲ್ಲೆಲ್ಲಿ ಏರ್ಸಿರುತ್ತೆ ಕಣ್ಣಿನ ರೆಪ್ಪೆಯಿಂದ ಎಲ್ಲ ಉದ್ರೋಯ್ತಂತೆ ಗುರುಜಿ. ಅವ್ರು ಹೇಳಿದ್ರು, ನಾನು ಮಾತ್ರೆ ಬಿಟ್ಟು ಧ್ಯಾನಕ್ಕೆ ಬಂದ್ಮೇಲೆ ನಾನು ಫುಲ್ಲು ಕ್ಲಿಯರ್ ಆಗೋಗಿದ್ದೀನಿ. ಆಸ್ಪತ್ರೆಗೆ ಹೋದ್ರು ಕೂಡ ನಾರ್ಮಲ್ ಆಗಿದೆಯಾ ಅಂತಾನೆ ಹೇಳ್ತಾರೆ ಈಗ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಬಂದಿನಿ ಗುರುಜಿ. ಧ್ಯಾನದ ಅನುಭವನ ಅವರು ನೆಕ್ಸ್ಟ್ ಶನಿವಾರ ಏನಾದ್ರು ಅವಕಾಶ ಕೊಟ್ಟಾಗ ಅವ್ರನ್ನ ಹೇಳ್ಬೋದಾ ಗುರುಜಿ? ಹೇಳ್ಬೋದು, ಖಂಡಿತ. ಥ್ಯಾಂಕ್ ಯು ಗುರುಜಿ. ಆ ಊರಲ್ಲೂ ಕೂಡ 10 ಜನ ಧ್ಯಾನಿಗಳನ್ನ ತಯಾರು ಮಾಡಿದ್ದಾರೆ ಗುರುಜಿ. ಅವ್ರು ನನಗೆ ಖುಷಿ ಆಗೋಯ್ತು. ಹೋದಾಗ 20 ನಿಮಿಷನೂ ಕೂಡ ಎಲ್ಲರೂ ಗ್ರೂಪ್ ಅಲ್ಲಿ ಧ್ಯಾನ ಮಾಡಿ ಬಂದು ಗುರುಜಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ. ರೈಟ್. ಲಕ್ಷ್ಮಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ತುಂಬಾ ಚೆನ್ನಾಗಿ ಬಂತು ಮೇಡಮ್ ಸ್ಕಿಟ್ಟು. ನಿಮ್ಮ ಅಂದ್ರೆ ನಿಮ್ಮ ಮುಂದಕ್ಕೆ ನೀವೇ ಹೇಳ್ಬಿಡಿ ಮೇಡಮ್. ಹೌದು, ನಿಮ್ಮ ನೇತೃತ್ವದಲ್ಲಿ ತುಂಬಾ ಚೆನ್ನಾಗಿ ಬಂತು ಮೇಡಮ್. ಜೂನಿಯರ್ ಉಮಾಶ್ರೀ ಅನ್ನೋದಕ್ಕೆ ಸಂದೇಹನೇ ಇಲ್ಲ. ನೀವೇ ಜೂನಿಯರ್ ಉಮಾಶ್ರೀ, ನಮ್ಮ ಮಹಾತಾರ್ ವೇದಿಕೆಯ ಉಮಾಶ್ರೀ. ತುಂಬಾ ನಿಮ್ ಟೀಮ್ ಇಂದ ಮೇಡಮ್ ಹೇಳಿ ಮೇಡಮ್. ಲಕ್ಷ್ಮಿ ಮೇಡಮ್, ಪಂಡಿತ್ ಅವರು ಮತ್ತೆ ಯಾರ್ಯಾರಿದ್ದಾರೆ, ಸುಜಾತ ಅಮ್ಮನವರು, ಎಲ್ರುನು ಸ್ಕಿಟ್ ತಗೋಬೇಕು ಅಟ್ ಎ ಟೈಮ್ಗೆ ಅಂತ ಇಷ್ಟ. ಬಟ್ ಆದ್ರೆ ಆನ್ಲೈನ್ ಅಲ್ಲಿ ಕಷ್ಟ ಆಗ್ಬಿಡುತ್ತೆ. ಮಿನಿಮಮ್ ಅಂದ್ರೂ ಒಂದು 6 ರಿಂದ 8 ಮಾಸ್ಟರ್ಸ್ ಅಷ್ಟೇ ಭಾಗವಹಿಸಕ್ಕಾಗದು. ಎಸ್ ಮೇಡಮ್. ಓಕೆ ಮೇಡಮ್, ತುಂಬಾ ಆಯ್ತು ಮೇಡಮ್. ನೀವು ಯಾವಾಗ ಹೇಳಿದ್ರು ನಾವು ರೆಡಿ ಇರ್ತೀವಿ. ವೇದಿಕೆಗೆ ಸೇವೆ ಸಲ್ಲಿಸೋದಕ್ಕೆ ಅಂದ್ರೆ ನಾವು ರೆಡಿ ಇರ್ತೀವಿ ಮೇಡಮ್. ನೀವು ಯಾವಾಗ ಹೇಳಿದ್ರು ನಾವು ರೆಡಿ ಮೇಡಮ್. ತುಂಬಾ ಚೆನ್ನಾಗಿ ಬಂತು ಮೇಡಮ್ ನಿಮ್ ಟೀಮ್ ಕಡೆಯಿಂದ. ಅದೇ ಒಂದು ಗರ್ಭಿಣಿ ಆದಂತವ್ರು ಯಾವ ತರ ಇರ್ಬೇಕಂತ ತುಂಬಾ ಚೆನ್ನಾಗಿ ಬಂತು. ಹಾಗೇನೆ ಗೀತಾ ಮೇಡಮ್ ಅವರ ಅನುಭವ ಕೇಳ್ತಾ ಇದ್ರೆ ತುಂಬಾ ಅಂದ್ರೆ ನಾನು ಅಂದ್ರೆ ನನಗೂ ತುಂಬಾ ಲೇಟ್ ಆಗಿ ಮಕ್ಕಳು ಒಂದು 7-8 ವರ್ಷ ನನಗೂ ಇರ್ಲಿಲ್ಲ. ನಾನು ತುಂಬಾ ಆಸ್ಪತ್ರೆನಲ್ಲೇ ನನಗೂ ತುಂಬಾ ಟ್ರೀಟ್ಮೆಂಟ್ ತಗೊಂಡೆ ನಾನು ಮಕ್ಕಳನ್ನ ಮಾಡ್ಕೊಂಡಿದ್ದು ಅವಾಗ. ಈಗ ಅದು ಸಾಧ್ಯ ಇಲ್ಲ. ಆದ್ರೆ ಮುಂದೆ ಬರೋಂತವ್ರಿಗೆ ನಮ್ ತರ ಯಾರಿಗೂ ಆಗೋದ್ ಬೇಡ, ಈ ತರ ಇದೆ ಅಂತ ಗೀತಾ ಮೇಡಮ್ ನ ಉದಾಹರಣೆ ಆಗಿ ಹೇಳ್ಬೋದು ನಾವು ಬೇರೆಯವರಿಗೆಲ್ಲ. ಆ ತರ ಅನುಭವ ಇದೆ ಅವ್ರಿಗೆ. ಗೀತಾ ಮೇಡಮ್ ಅನುಭವ ಹಂಚ್ಕೊಂಡಿದ್ದು ತುಂಬಾ ಖುಷಿ ಆಯ್ತು ಮೇಡಮ್. ನಾವು ಯಾಕೆಂದ್ರೆ ಬೇರೆಯವ್ರಿಗೆ ಈ ತರ ಧ್ಯಾನದಿಂದ ಈ ತರ ಎಲ್ಲ ಅನುಭವ ಇದೆ, ನಮ್ ತರ ನೀವ್ ಯಾರು ಕಷ್ಟಪಡೋದ್ ಬೇಡ ಅಂತ ನಾವು ಒಬ್ರಿಗೆ ಹೇಳ್ಬೋದು. ಆ ತರ ನಮ್ಗೆ ಅವ್ರ ಅನುಭವನ ಹಂಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಎಸ್ ಮೇಡಮ್. ಗುರುಜಿ, ಈಗ ಸೀನಿಯರ್ಸ್ ಯಾರಿದ್ದಾರೆ ಅವರ ಆ ಟೈಮಲ್ಲಿ, ಪ್ರಸವ ಟೈಮಲ್ಲಿ ಗರ್ಭಿಣಿ ಆದಾಗ ಆಗಿರ್ಬೋದು, ನಂತರ ಮಕ್ಕಳಾದ್ಮೇಲೆ ಆಗಿರ್ಬೋದು, ಈ ತರದ್ದೆಲ್ಲ ಅವ್ರಿಗೆ ಧ್ಯಾನ ಗೊತ್ತಿಲ್ಲ, ಗರ್ಭ ಸಂಸ್ಕಾರ ಗೊತ್ತಿಲ್ಲ, ಯಾವ ರೀತಿ ಇರ್ಬೇಕು, ಆರೈಕೆ ಮಾಡ್ಬೇಕು ಅಂತ ಗೊತ್ತೇ ಇಲ್ಲ. ಬಟ್ ಆದ್ರೆ ಈಗೆಲ್ಲ ನೋಡ್ತಾ ಇದ್ದಾಗ ಖಂಡಿತವಾಗ್ಲೂ ಒಂದ್ ಫೀಲಿಂಗ್ ಆಗುತ್ತೆ, ಯಾಕೆ ನಮ್ಗೆ ಇದೆಲ್ಲ ಫಸ್ಟೇ ಸಿಗ್ಬಾರ್ದಾಗಿತ್ತು. ಯಾಕೆಂದ್ರೆ ಪ್ರೆಗ್ನೆನ್ಸಿಯಲ್ಲಿ ನಾನು ಕೂಡ ಯಾವುದೇ ಪಾಸಿಟಿವ್ ಇರ್ಲಿಲ್ಲ, ಬರೀ ನೆಗೆಟಿವ್ ಥಾಟ್ಸ್ ಈ ತರದ್ದೆಲ್ಲ ಆಯ್ತು. ಮತ್ತೆ ಆಪರೇಷನ್ ಅನ್ನೋದು ಇದೆಲ್ಲ ಆದಾಗ ತುಂಬಾ ಮನ್ಸಿಗೆ ನೋವು ಆಗುತ್ತೆ ಅಂದ್ರೂ ಈಗ ಆಗೋದಿಲ್ಲ. ಯಾಕೆಂದ್ರೆ ಈ ಸತ್ಸಂಗದಲ್ಲಿ
ಈಗ ಬರ್ತಾ ಇರುವಂತಹ ಜಗದೋದ್ಧಾರಕರು ಹೆಣ್ಣಾಗ್ಬೋದು ಗಂಡಾಗ್ಬೋದು ಅವರಲ್ಲಿ ನಾವು ಖುಷಿ ಕಾಣ್ತೀವಿ. ಎಲ್ರು ಖುಷಿ ಇರ್ಬೇಕು, ಎಲ್ಲರೂ ಈ ತರ ಪಾಲನೆ ಮಾಡ್ಬೇಕು ಅಂತ ನಾವು ಮೆಸೇಜ್ ತಲುಪಿಸಿದಾಗ ನಮ್ಗೆ ಏನ್ ನೋವಿರುತ್ತೋ ಅದೆಲ್ಲ ಮರ್ತೋಗ್ಬಿಡುತ್ತೆ. ಇದೊಂದು ಖುಷಿ ಇದೆ ಗುರುಜಿ. ಥ್ಯಾಂಕ್ ಯು ಮೇಡಮ್. ಹೌದು ಮೇಡಮ್, ಇದ್ರಲ್ಲಿ 1% ನಾವು ಅವಾಗ ಫಾಲೋ ಮಾಡಿಲ್ಲ. ಇವಾಗ ಏನ್ ಫಾಲೋ ಮಾಡ್ತಿದೀವಿ, ಧ್ಯಾನಕ್ಕೆ ಬಂದು ಈ ತರ ಎಲ್ಲ ಇರ್ಬೇಕಂದ್ರೆ ಇದ್ರಲ್ಲಿ 1% ನಾವು ಅವಾಗ ಫಾಲೋ ಮಾಡಿಲ್ಲ. ಅಂದ್ರೆ ಎಲ್ಲ ಮಿಸ್ ಆಯ್ತು ಅನ್ನೋದಂತೂ ಇವಾಗ ಫೀಲ್ ಐತೆ. ಆದ್ರೆ ಅನುಭವ ಇವಾಗ ಪಡ್ಕೊಳಕ್ ಆಗಲ್ಲ, ಮುಂದೆ ಬರೋವರೆಗೆ ಹೇಳ್ಬೋದು ಅಷ್ಟೇ. ಇದರಿಂದನಾದ್ರೂ ನಾವು ಒಂದು ಖುಷಿ ಪಡ್ಬೋದು. ನಾವು ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬೇರೆಯವ್ರಿಗೆ ಮಾಡ್ಸಿ ಖುಷಿ ಪಡ್ಬೋದು ಅನ್ನೋ ಒಂದು ಅನಿಸಿಕೆ ಮೇಡಮ್. ಎಸ್ ಮೇಡಮ್, ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ನಮ್ಗೆ ಏನೆಲ್ಲ ಸಿಗ್ತಾ ಇದೆ ಅಂತಂದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ, ಅತ್ತೆ ಮಾವ, ನನಗೆ ಮಾವ ಇಲ್ಲ, ಅತ್ತೆ ಮಾವರ ಹೇಗಿರ್ಬೇಕು ನನಗೆ ಆ ರೀತಿ ನನಗೆ ಕಿಟ್ ಮುಖಾಂತರ ಸಿಕ್ತಾಗ ನಮ್ಮ ಯಶೋಧ ಮೇಡಮ್ ಮತ್ತೆ ಭಾರತಿ ಮೇಡಮ್ ನಿಜವಾದ ಅತ್ತೆ ಮಾವ ಈ ತರ ಇರ್ಬೇಕು ಅಂತ ನಾನು ಅವರಲ್ಲಿ ನೋಡಿದೀನಿ. ಎಷ್ಟು ಪ್ರೀತಿಯಿಂದ ಆ ಮಾವರು ಮಾತಾಡ್ಸೋದು, ಅತ್ತೆ ಮಾತಾಡ್ಸೋದು ನಾನು ಇದ್ರಲ್ಲೇ ಕಂಡುಬಿಟ್ಟೆ. ಅತ್ತೆ ಮಾವ ಅಂದ್ರೆ ಹೀಗಿರ್ಬೇಕು, ಸೊಸೆನ್ ಈ ರೀತಿ ನೋಡ್ಕೋಬೇಕು ಅಂತ ನನ್ಗೆ ಇಲ್ಲಿ ಗೊತ್ತಾಯ್ತು. ಏನ್ ಇಲ್ವಾ ನಮ್ಗೆ ಅದೆಲ್ಲ ಈ ವೇದಿಕೆನಲ್ಲಿ ಸಿಗ್ತಾ ಇದೆ ಮೇಡಮ್. ಏನು ನಾವು ಹಿಂದೆ ಅನುಭವಿಸಿಲ್ವಾ ಅದನ್ನ ಇವಾಗ ಅಟ್ಲೀಸ್ಟ್ ನೋಡಿ ಆದ್ರೂ ಕೇಳಿ ಆದ್ರೂ ಅನುಭವಿಸ್ತಾ ಇದೀವಿ. ಅದನ್ನ ಅನುಭವ ಪಡ್ಕೊಂತಾ ಇದೀವಿ. ಮುಂದೆ ಆದ್ರೂನು ಇನ್ನು ಹೆಚ್ಚಿಗೆ ಹೇಳ್ಬೇಕು ಅಂದ್ರೆ ನಮ್ಮ ರಂಗನಾಥ ಗುರುಗಳ, ಲಕ್ಷ್ಮೀ ರಂಗನಾಥ ಗುರುಗಳ ಪಾದಾರವಿಂದಕ್ಕೆ ನನ್ನ ನಮಸ್ಕಾರಗಳು. ಹೌದು ಮೇಡಮ್, ಇದೆಲ್ಲ ಆಗ್ತಾ ಇರೋದು ಗುರುಜಿ ಕಡೆಯಿಂದ, ಈ ವೇದಿಕೆ ಕಡೆಯಿಂದ. ಇದೆಲ್ಲದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ದೊಡ್ಡ ಗುಣ ಮೇಡಮ್. ಈ ವೇದಿಕೆನಲ್ಲಿ ಎಲ್ಲ ಪ್ರತಿಯೊಂದು ಬೇಕು, ಪ್ರತಿಯೊಂದು ನಡ್ಕೊಂಡು ಹೋಗ್ಲಿ ಅನ್ನೋದು ಈ ಅವಕಾಶ ಕೊಟ್ಟಿದ್ದಾರೆ. ನಾವು ಗುರುಜಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನಾ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ. ಮಾವರು ನಮ್ ಮಾವನ್ ಮನಸ್ಸಾಗ ಏನೋ ಓಡ್ತೈತೆ, ಬಿಟ್ಬಿಡು ಮಾವ. ಅಂದ್ರೆ ಎಲ್ಲಾರ್ಗುನು ಕೂಡ ಸಂಸಾರ ಅಂತಂದ್ಮೇಲೆ ಜಂಜಾಟ ಇದ್ದಿದ್ದೆ, ಪ್ರತಿಯೊಬ್ರು ಮನೆಯಲ್ಲೂ ಅದಿದ್ದೇ ಇರುತ್ತೆ. ಅದನ್ನ ಹೆಂಗ್ ಸರಿ ತೂಗಿಸ್ಕೊಂಡ್ ಹೋಗ್ಬೇಕು ಅನ್ನೋದು ಮನೆಗ್ ಬಂದಿರ್ತಾರಲ್ಲ ಹೆಣ್ಮಕ್ಳು, ಸೊಸೆ ಆಗ್ಬಿಟ್ಟು ಅವ್ರ ಕೈ ಅತ್ತೆ ಬಂದಿರೋ ಕೈಲಿರುತ್ತೆ. ಅದನ್ನ ಸುಲಲಿತವಾಗಿ ನಾವು ತೂಗಿಸ್ಕೊಂಡು ಹೋಗ್ತೀವಿ ಅಂತಂದಾಗ ಯಾರ ಮನೆಯಲ್ಲೂ ಸಮಸ್ಯೆನೆ ಬರೋದಿಲ್ಲ. ಅದ್ ಎಲ್ಲಿ ಬರುತ್ತೆ ಅಂದ್ರೆ ಧ್ಯಾನದಿಂದ ಬರುತ್ತೆ. ನಾವು ಅತಿ ಹೆಚ್ಚು ಧ್ಯಾನ ಮಾಡಿದಾಗ ಅದೆಲ್ಲ ಜ್ಞಾನ ತಂತಾನೆ ಬರ್ತಿರತ್ತೆ. ದಿನ ಒಂದೊಂದು ಜ್ಞಾನ ಕೊಡ್ತಿದ್ದಾರೆ ಈ ವೇದಿಕೆಯಲ್ಲಿ ಅಂತಂದಾಗ ನಾವು ಕಲೀಲೇಬೇಕು. ಅಶ್ವಿನಿ ಮೇಡಮ್, ಹೇಳಿದ್ರಿ ನೀವು ಮಾವ ಇಲ್ಲ, ಮಾವ ಸ್ಥಾನ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ನಮಗೇನಾಗಿದೆ ಅಂತಂದ್ರೆ ಈ ವೇದಿಕೆಯಲ್ಲಿ ಒಂದು ಕುಟುಂಬನೇ ಆಗೋಗ್ಬಿಟ್ಟಿದೆ. ಕೆಲವು ಸಂಬಂಧಗಳನ್ನೇ ಮರ್ತ್ಬಿಟ್ಟಿದೀವಿ. ಯಾಕೆ ಫೋನ್ ಮಾಡಲ್ಲ ಅಂತ ಕೇಳ್ತಾರೆ, ಅದ್ ಮರ್ತೇ ಹೋಗಿದೆ. ಆ ತರ ಆಗೋಗ್ಬಿಟ್ಟಿದೆ. ಇಲ್ಲಿ ಬಂದ್ ಮೈಂಡ್ ಧ್ಯಾನಕ್ ಬಂದಾಗ ಅನುಭವ ಆಗುತ್ತಲ್ಲ, ಧ್ಯಾನ ಬಿಟ್ಟು ಬೇರೆ ಎಲ್ಲೂ ಹೊರಗಡೆ ಅದು ಹೋಗಕ್ಕೆ ಆಗ್ತಿಲ್ಲ ಗುರುಜಿ, ಹಂಗಾಗೋಗಿದೆ. ಒಳ್ಳೆ ಇಲ್ಲೇ ಬರೀ ಉಸಿರಾಟದ ಮೇಲೆ ಗಮನ, ಧ್ಯಾನದ ಮೇಲೆ ಗಮನ, ನಾವೇನ್ ತಯಾರು ಮಾಡ್ಕೋಬೇಕು ಅದ್ರ ಮೇಲೆ ಅಷ್ಟೇ ಇರುತ್ತೆ ನಮ್ ಫೋಕಸ್. ಬೇರೆ ಯಾವ್ದ್ರ ಬಗ್ಗೆನೂ ಇರಲ್ಲ. ಬೇರೆ ಕಡೆ ಹೋದಾಗ ಏನಾಗುತ್ತೆ ಅಂತಂದ್ರೆ ಅವ್ರು ಇಲ್ದೇ ಇರೋದೆಲ್ಲ ಮಾತಾಡ್ತಾರಲ್ಲ, ಅದು ಇಷ್ಟನೂ ಆಗ್ತಿರಲ್ಲ ನಮಗೆ. ಅಲ್ಲಿ ಕೂರ್ಬೇಕು ಅಂತಾನು ಅನ್ಸಲ್ಲ, ಅಲ್ಲಿ ಇರ್ಬೇಕು ಅಂತಾನು ಅನ್ಸಲ್ಲ, ಹೆಚ್ಚು ಕಾಲ ಅವರ ಜೊತೆ ಕಳಿಬೇಕು ಅಂತಾನು ನಮಗೆ ಅನ್ಸಲ್ಲ ಗುರುಜಿ. ಖಂಡಿತ ನಿಜವಾಗ್ಲೂ ಗುರುಜಿ, ಪ್ರತಿದಿನ ಖುಷಿ ಹಂಚ್ಕೊಳ್ತಾನೆ ಇರ್ತೀವಿ. ಅದರಲ್ಲೂ ಯಶೋಧ ಮೇಡಮ್ ಅಂತೂ ತುಂಬಾ ಫೀಲಿಂಗ್ ಮಾಡ್ತಾರೆ. 100ಕ್ಕೆ 100 ಫೀಲ್ ಮಾಡ್ತಾರೆ. ಅಷ್ಟು ಖುಷಿ ವ್ಯಕ್ತಪಡಿಸ್ತಾರೆ ಅವರು. ಸಾಕಾಗದೇ ಇಲ್ಲ. ನಾನು ಎಲ್ಲೇ ಹೋದ್ರು ಕೂಡ ಧ್ಯಾನಿಗಳು ಸಿಗ್ತಿದ್ದಾರೆ ಮೇಡಮ್, ನನಗೆ ಅದೊಂದು ಬಹಳ ಖುಷಿ ಆಗುತ್ತೆ. ಎಲ್ಲಾರು ಹೋದ್ರು ನನಗೊಬ್ರು ಸಿಕ್ಕಾಗ ನನಗೆ ಅತಿ ಹೆಚ್ಚು ಖುಷಿ ಆಗ್ಬಿಡುತ್ತೆ. ಅಂದ್ರೆ ಧ್ಯಾನಿಗಳನ್ನ ಅರ್ಥ ಮಾಡ್ಕೊಳ ರೀತಿನೇ ಬೇರೆ ಇರುತ್ತೆ, ಮಾತಾಡೋ ರೀತಿನೂ ಕೂಡ ಬೇರೆ ಇರುತ್ತೆ. ನಿನ್ನೆ ಅಲ್ಲಿ ಹೋದಾಗ ಎಲ್ಲರಿಗೂ ಕೂಡ ಅವರು ಗ್ರೂಪ್ ಅಲ್ಲಿ ಬಂದು ನಾನು ಹೇಳ್ದೆ, ಒಂದು ಕೊಳಲು ವಾದನ ಇತ್ತಲ್ಲ ಪತ್ರಿಜಿ ಅವ್ರದ್ದು, ಅದನ್ನ ಸಂಗೀತ ಹಾಕೊಂಡ್ಬಿಟ್ಟು ಒಂದು 10 ನಿಮಿಷ 15 ನಿಮಿಷ ಕೂತು ಧ್ಯಾನ ಮಾಡಿದಾಗ ಎಲ್ರು ಅದೇ ಅಂತಿದ್ರು. ಈ ಅಮ್ಮನೂ ಕೂಡ ನಮ್ಮೂರಲ್ಲಿ ಒಂದು 10 ಜನ ತಯಾರು ಮಾಡ್ತಿದ್ದಾರೆ. ವಾಕಿಂಗ್ ಹೋಗ್ತಾರಂತೆ ಬೆಳಗ್ಗೆ ಟೈಮಲ್ಲಿ, ಏನು ಮಾತಾಡಕ್ ಬಿಡಲ್ವಂತೆ ಅವರು. ಏನು ಮಾತಾಡ್ಬೇಡಿ, ಸೈಲೆಂಟ್ ಆಗಿರಿ ಅಂತಾನೆ ಹೇಳ್ಕೊಡ್ತಾರೆ. ಅದೊಂದು ನನಗ್ ಬಹಳ ಇಷ್ಟ ಆಯ್ತು ಗುರುಜಿ. ಅವ್ರು 3 ವರ್ಷ ಪಾಪ ಅವ್ರ ಕ್ಯಾನ್ಸರ್ ಇಂದ ಬಳಲ್ತಿದ್ದರು. ಬರೀ ಧ್ಯಾನದಿಂದ ಹೋಗಿದೆ ಅಂತಂದ್ರೆ ಎಂತ ಒಂದು ಅಗಾಧವಾದ ಶಕ್ತಿ ಇದೆ ಆನಾಪಾನಸತಿ ಧ್ಯಾನದಲ್ಲಿ ಅಂತಂದಾಗ ನಾವು ಸ್ವಲ್ಪ ಅಳವಡಿಸ್ಕೊಳಕ್ಕೂ ತುಂಬಾ ಜನಕ್ಕೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಗುರುಜಿ. ಸಹಾಯ ಎಲ್ಲರಿಗೂ ವಿಡಿಯೋ ಕಳಿಸ್ತೀನಿ. ಕೆಲವ್ರು ನೋಡ್ತಾರೆ, ಕೆಲವ್ರು ನೋಡಲ್ಲ. ಅದಕ್ಕೂ ನನಗೇನ್ ಬೇಜಾರಿಲ್ಲ. ಅವಾಗ ಏನ್ ಅನ್ಕಂತೀನಿ, ನಾನು ಅವ್ರ ಕರ್ಮ ಇನ್ನೂ ಕಳ್ದಿಲ್ಲ, ಹಂಗಾಗಿ ಬಂದಿಲ್ಲ. ಅವ್ರ ಕರ್ಮ ಕಳ್ದ ತಂತಾನೆ ಬರ್ತಾರೆ. ಅದು ನಾವು ಬಿಡಬಾರ್ದು, ಬಂದಿಲ್ಲ ಅಂತ ಹೇಳ್ಬಿಟ್ಟು. ಪ್ರತಿ ಒಂದ್ಸಲಿನೂ ನಾನು ಧ್ಯಾನ ಮಾಡಕ್ ಹೇಳ್ತಿರ್ತೀನಿ, ವಿಡಿಯೋನ ಶೇರ್ ಮಾಡ್ತಿರ್ತೀನಿ ಗುರುಜಿ. ವೆರಿ ಗುಡ್. ಒಳ್ಳೆ ಪರಿವರ್ತನೆ ನಿಮ್ಮಲ್ಲಿ ಬಂದಿದೆ.
ಒಳ್ಳೆ ಸೇವೆ ಮಾಡ್ತಾ ಇದ್ದೀರಾ. ನಿಮ್ಮ ವೈಬ್ರೇಷನ್ಸೇ, ನಿಮ್ಮ ಪ್ರಕಂಪನಗಳೇ ನಿಮ್ಗೆ ಅಂತ ವ್ಯಕ್ತಿಗಳನ್ನು ಕನೆಕ್ಟ್ ಮಾಡ್ತಾ ಇರ್ತದೆ. ಗುರುಜಿ. ನಿಮ್ಮಲ್ಲಿ ಒಳಗಡೆ ನಡೀತಿರೋಂಥ ಪ್ರಕಂಪನ ಏನಿದೆಯೋ ಆ ವೈಬ್ರೇಷನ್ಸ್ ಅದು ಅಟ್ರಾಕ್ಟ್ ಮಾಡತ್ತೆ. ಅಂತ ವ್ಯಕ್ತಿಗಳು ನಿಮ್ಗೆ ಪರಿಚಯ ಆಗ್ತಾ ಇರ್ತಾರೆ. ಗುರುಜಿ, ಇನ್ನೊಂದು ವಿಷಯ ಹೇಳಲೇಬೇಕು ಗುರುಜಿ. ಈ ಟೆಲಿಪತಿ ಮತ್ತೆ ರೇಖಿ ಇದೆಯಲ್ಲ ಗುರುಜಿ, ಅದು ತುಂಬಾ ನನಗೆ ಹೆಲ್ಪ್ ಮಾಡ್ತಿದೆ ಗುರುಜಿ. ನಾನು ಹೊರಗಡೆ ಹೊರಟ್ರೆ ಸಾಕು ಫುಲ್ ವೈಬ್ರೇಷನ್ ಇರುತ್ತೆ ಗುರುಜಿ. ನನ್ಗಂತೂ ತುಂಬಾನೇ ಹೆಲ್ಪ್ ಮಾಡ್ತಿದೆ ಅದು. ಬೆಳಗ್ಗೆ ನಾನು ಬೇಗ ಎದ್ದೇಳೋ ಉದ್ದೇಶನೇ ಅದು ಗುರುಜಿ. ಒಂದ್ ಅರ್ಧ ಗಂಟೆ 3/4 ಗಂಟೆ ಅದ್ರ ಬಗ್ಗೆನೇ ನಾನು ಸ್ವಲ್ಪ ನೋಡೋದು, ಅದು ಹೆಂಗೆ ಅಳವಡಿಸ್ಕೋಬೇಕು ಅಂತ ಮಾಡೋದು, ಅದನ್ನೆಲ್ಲ ಮಾಡ್ಕೊಂತಿರ್ತೀನಿ ಗುರುಜಿ ಪ್ರತಿದಿನನು. ಅದು ಕೂಡ ನನಗೆ ಪರ್ಸೆಂಟೇಜ್ ಜಾಸ್ತಿನೇ ಆಗ್ತಿದೆ ಗುರುಜಿ. ಧ್ಯಾನದ ಅನುಭವನೂ ಕೂಡ ಮತ್ತೆ ಧ್ಯಾನ ಮಾಡೋ ರೀತಿನೂ ಕೂಡ ಅದ್ರದ್ದು ಕೂಡ ನನಗೆ ಸ್ವಲ್ಪ ಅದು ದೀಕ್ಷೆ ತಗೊಂಡ್ಮೇಲಂತೂ ಫುಲ್ ನಾನು ವೈಬ್ರೇಷನ್ ಜಾಸ್ತಿ ಆಗಿದೆ ಗುರುಜಿ. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗುರುಜಿ. ಅಂದ್ರೆ ಇಂಥ ಅವಕಾಶ ನೀವು ಕೊಟ್ರಿ, ಇಂಥ ವೇದಿಕೆ ನನಗ್ ಸಿಕ್ಕಿದೆ, ಇದಕ್ಕಂತೂ ಯಾವಾಗ್ಲೂ ಆಭಾರಿಯಾಗಿರ್ತೀನಿ ಗುರುಜಿ ನಾನು. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ಶೈಲಜಾ ಮೇಡಮ್, ಇನ್ನು 2 ಮಾಸ್ಟರ್ಸ್ ಅನುಭವಗಳು ತಗೋಣ. ಯಾರಾದಿದ್ರೆ ಹ್ಯಾಂಡ್ ಮಾಡಿರಿ, ಬೇಗ ಮುಗಿಸೋಣ. ಗುರುಜಿ ನಮಸ್ತೆ. ಅದೇ ಗುರುಜಿ, ಇವಾಗ ನಂದು ಮೊಬೈಲ್ ಸ್ವಲ್ಪ ಬ್ಯಾಟ್ರಿ ಲೋ ಆಗಿದೆ, ಅದಕ್ಕೆ ವಿಡಿಯೋ ಆನ್ ಮಾಡ್ತಾ ಇಲ್ಲ ಗುರುಜಿ. ಅವಾಗ್ಲಿಂದ ಎಲ್ಲಾರ್ದು ಅನುಭವ ಕೇಳಿ ತುಂಬಾನೇ ಚೆನ್ನಾಗಿತ್ತು ಗುರುಜಿ. ಇವತ್ತಿಂದೆಲ್ಲ ಇದು ನಾವು ಕಿರುಚಿತ್ರ ಮಾಡಿರೋದಾಗ್ಲಿ ಅಶ್ವಿನಿ ಮೇಡಮ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಹಾಗೆ ಈಗ ಅವಾಗ್ಲೇ ಅಂದ್ರೆ ಗುರುಜಿ, ಇದು ಇವರು ಗೀತಾ ಮೇಡಮ್ ಅವ್ರದ್ದು ನಾನು ಅವಾಗ ಪ್ರತಿ ಸರಿ ಅವ್ರಿಗೆ ಸಿಕ್ಕಾಗ ಹೇಳ್ತಾನೆ ಇರ್ತೀನಿ. ಯಾಕಂದ್ರೆ ಅವರು ತುಂಬಾ ಅವ್ರ ಮಗು ಪುಣ್ಯನೇ ಮಾಡಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಂಥ ಒಂದು ವೇದಿಕೆ ಮೇಲೆ ಅವರು ಹೇಳೋದಾಗ್ಲಿ, ಆಮೇಲೆ ಜ್ಞಾನ ಹಂಚಿಕೆ ಆಗ್ಲಿ, ಪ್ರತಿಯೊಂದರಲ್ಲಿ ಮುಂದಾಳತ್ವ ತಗೊಳ್ತಾರೆ. ಆಮೇಲೆ ಅವ್ರು ಪ್ರತಿಯೊಂದು ಅವ್ರ ಪಾಠ ಕ್ಲಾಸ್ ಕೊಡುವಾಗಲಿ ಅಥವಾ ಏನೇ ಅದನ್ನ ನಡೆಸ್ತಾ ಇರುವಾಗ ಪ್ರತಿಯೊಂದು ಆ ಒಳಗಡೆ ಗರ್ಭದಲ್ಲಿ ಇರುವ ಮಗುನು ಅದನ್ನ ಕೇಳ್ತಾ ಇರುತ್ತೆ, ಅಭಿಮನ್ಯು ತರ ಅಂತ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾನೆ ಇರ್ತೀನಿ. ಇದು ನಿಜವಾಗ್ಲೂ ಅವ್ರು ಎಷ್ಟು ಇದು ಮಾಡ್ಕೊಂಡು ಬಂದು ಇದ್ರಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹಿಂಗ ಅನ್ಸುತ್ತೆ ಒಂದೊಂದ್ಸಲ ನಾ ಅವ್ರಿಗೆ ನೋಡಿದಾಗ. ಅದು ಹಾಗೆ ಅಲ್ವಾ ಗುರುಜಿ? ಅದು ಹೆಂಗೆ ಅಂದ್ರೆ ಮಗು ಆತರ ಒಳಗಡೆ ಇವ್ರು ಏನ್ ಮಾಡುವಾಗ ಇಂಟ್ರಾಕ್ಟ್ ಮಾಡ್ತಾ ಇರುತ್ತಾ ಅಂತ, ಅದೊಂದು ಮುಂದಿನ ಇದರಲ್ಲಿ ನೀವು ಅದ್ರ ಬಗ್ಗೆನೂ ಗರ್ಭ ಸಂಸ್ಕಾರದಲ್ಲಿ ಆ ಜ್ಞಾನ ಬರ್ಲಿ ಅಂತ ಕೇಳ್ಕೊಳ್ತೀನಿ ಗುರುಜಿ. ಹಾಗೆ ಟೈಮ್ ಇದ್ರೆ ಇದು ಅಕ್ಯುಪಂಕ್ಚರ್ ಕಾರ್ಯಾಗಾರದ ಬಗ್ಗೆ 1-2 ನಿಮಿಷ ಮಾತಾಡ್ಬೇಕಾಗಿತ್ತು ಗುರುಜಿ. ಮಾತಾಡ್ಬಹುದಲ್ಲ ಗುರುಜಿ? ಅದೇ ಹಾ, ಅಂದ್ರೆ ಈಗ ಅದು 27-28 ಅಂತ ಡೇಟ್ ಫಿಕ್ಸ್ ಆಗಿದೆಯಲ್ಲ ಗುರುಜಿ. ಈಗ ವಾಟ್ಸಪ್ ಎಲ್ಲ ನಾವು ಆಲ್ರೆಡಿ ನೀವು ಇದು ಮಾಡಿದೀರಾ. ಅದೇ ಆ ಟೈಮಲ್ಲಿ ನಾನು ಅವಾಗ ಡೇಟ್ ಅದು ಗೊತ್ತಾಗ್ಲಿಲ್ಲ. ನವರಾತ್ರಿ ಬರುತ್ತೆ ಗುರುಜಿ. ಅವಾಗ ಲೇಡೀಸ್ ಎಲ್ಲ ಸ್ವಲ್ಪ ಕಡಿಮೆ ಆಗ್ಬಹುದೇನೋ ಅಂತ. ನವರಾತ್ರಿ ಟೈಮ್ ಇದೆ ಅದು. ಹಬ್ಬ ಬರಲ್ಲ ಗುರುಜಿ, ಬಟ್ ನವರಾತ್ರಿ 9 ದಿನದಲ್ಲೇ ಬರುತ್ತೆ ಅದು. ಲಾಸ್ಟ್ಗೆ 1 4 ದಿನ ಉಳಿಯುತ್ತೆ ಇನ್ನ ಹಬ್ಬ. ಪರವಾಗಿಲ್ವಾ ಗುರುಜಿ? ಹೆಂಗೆ ಅಂದ್ರೆ ಜನ ಏನಾದ್ರು ಕಡಿಮೆ ಆಗ್ಬಹುದಾ ಏನೋ ಒಂದು ಇದು ಬಂತು ನನಗೆ. ಓಕೆ ಗುರುಜಿ, ಅದನ್ನೇ ಕೇಳುವ ಅಂತ ಅನ್ಕೊಂಡೆ. ಆಮೇಲೆ ಟೈಮಿಂಗ್ ಒಬ್ರು ಯಾರೋ ಆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರು ಗುರುಜಿ. ಟೈಮಿಂಗ್ ಹಾಕಿಲ್ಲ ನಾವು, ಅದು ನೀವು ಇದರಲ್ಲಿ ಆ ಟೈಮಿಂಗ್ ಒಂದ್ ಅವ್ರಿಗೆ ಹೇಳಿದ್ರೆ ಹೆಲ್ಪ್ ಆಗ್ಬೋದು ಗುರುಜಿ. ರೈಟ್, ಅದು ಆದಷ್ಟು 9 ಗಂಟೆಯಿಂದ 5 ಗಂಟೆ 5:30 ಆತರ ಅನ್ಕೊಳ್ಳೋಣ. ಓಕೆ, ಫುಲ್ ಡೇನೇ ಆಗುತ್ತೆ ಹಂಗಂದ್ರೆ. ಫುಲ್ ಡೇ. ಓಕೆ ಗುರುಜಿ, ಅದನ್ನೇ ಒಂದ್ಸಲ ನನಗೇನೋ ನಿನ್ನೆ ಯೋಚನೆ ಮಾಡಿದಾಗ ಅನಿಸ್ತು, ಇದು ಕರೆಕ್ಟ್ ನವರಾತ್ರಿ ಟೈಮಲ್ಲಿ ಬಂದಿದೆಯಲ್ಲ, ಲೇಡೀಸ್ ಎಲ್ಲ ನಮ್ಮವರು ಕಡಿಮೆ ಆಗ್ಬೋದೇನೋ, ಒಳ್ಳೆ ಜ್ಞಾನ ಇತ್ತು ಅಂತ ಅನ್ಕೊಂಡೆ. ಅದಕ್ಕೆ ಒಂದ್ಸಲ ನಿಮ್ಗೆ ಹೆಂಗೆ ಅಂತ ಕೇಳುವಂತ ಇದು ಬಂತು ಗುರುಜಿ. ಇರ್ಲಿ. ಓಕೆ ಗುರುಜಿ, ಆಲ್ರೆಡಿ ಈಗ ಎಲ್ಲಾ ಕಡೆ ಪ್ರಚಾರ ಆಗ್ತಾ ಇದೆ, ತೊಂದ್ರೆ ಇಲ್ಲ ಗುರುಜಿ. ಹಂಗಿದ್ರೆ ಎಷ್ಟ್ ಜನ ಬರ್ತಾರೆ ಬರ್ಲಿ, ಮತ್ತೆ ನೆಕ್ಸ್ಟ್ ಬೇಕಂದ್ರ ಯಾರಾದ್ರೂ ಕೇಳ್ಕೊಂಡ್ರೆ ಮಾತಾಡೋಣ. ಸರಿ ಗುರುಜಿ, ತುಂಬಾ ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು, ಅವಕಾಶಕ್ಕಾಗಿ ಧನ್ಯವಾದ. ರೇಣುಕಾ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿತ್ತು ಸರ್ ಇವತ್ತು ಪ್ರೋಗ್ರಾಮ್. ಅಶ್ವಿನಿ ಅವ್ರದ್ದು ಎಲ್ಲರದ್ದು ಚೆನ್ನಾಗಿತ್ತು. ಮತ್ತೆ ಇನ್ನೊಂದು ನಾನು ಏನು ಹೇಳ್ಬೇಕು ಅಂದ್ರೆ ಮಾಸ್ಟರ್, ನನಗೆ ಎರಡಲ್ಲವೇ ನಾನು ನಾರ್ಮಲ್ ಡೆಲಿವರಿನೇ ಮಾಸ್ಟರ್ ನನ್ಗಾಗಿದ್ದು. ಅದ್ರಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಮನೇಲಿ ಒಂದು ಕೆಲ್ಸನ ಬೇರೆಯವ್ರು ಮಾಡಕ್ ಬಿಡ್ತಾ ಇರ್ಲಿಲ್ಲ. ಆಗ್ಲೂ ನಾವು ಬಡೆ ಅಂಗಡಿ ಎಲ್ಲ ಮಾಡ್ತಾರೆ ನಮ್ಮ ಮಾವ ಅವರು. ಪ್ರತಿ ಒಂದು ಕೆಲ್ಸನೂ ನಾವೇ ಮಾಡ್ತೀವಿ. ಬೇಳೆ ಒಂದು ಮಾತ್ರ ಅವ್ರು ಬೇರೆಯವರು ಏನಾದ್ರು ಮಾಡ್ಕೋತಾರೆ, ರುಬ್ಕೊಡ್ತಾರೆ. ಪ್ರತಿ ಒಂದು ನಾನೇ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆ ತನಕ ಏನಾದ್ರು ಕೆಲಸ ಮಾಡ್ತಾ ಇರ್ತೀನಿ ಮಾಸ್ಟರ್. ನಾನು ಒಂಚೂರು ಕೆಳಗಡೆ ಕೂತ್ಕೊಳ್ಳಲ್ಲ. ಮಣ್ಗಕ್ಕೆ ಮುಂಚೆ ಸ್ನಾನ ಮಾಡ್ಬಿಟ್ಟು ಹಂಗೆ ಮಣ್ಕೋತೀನಿ. ಅದು ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಟ್ಟಿದ್ದು. ಕೆಲ್ಸ ಮಾಡ್ನಾರ ಇದ್ರೆ ದೇಹ ಬೆಳೀತದೆ, ಮಕ್ಕಳು ಒಳಗಡೆ ಬೆಳೀತಾ ಇದ್ರೆ
ಮಣ್ಕೊಂಡೇ ಇದ್ರೆ ಮಕ್ಳು ಒಳಗಡೆ ಬೆಳೀತಾರೆ, ಹೊರಗಡೆ ಬರಕ್ಕೆ ತುಂಬಾ ಈ ಕಷ್ಟ ಆಗುತ್ತೆ ಅಂತ ನಮ್ಮ ಅಜ್ಜಿ ನಮ್ಗೆ ಹೇಳ್ಕೊಟ್ಟಿದ್ರು ಮಾಸ್ಟರ್. 2 ಪಾಪುಗೆ ಅದೇ ತರನೇ, ಅಂದ್ರೆ ಎದುರ್ಕೋಬಾರದು ಅಂತ ನಮ್ಮ ಅಜ್ಜಿ ನನ್ಗೆ ಹೇಳಿದ್ದಾರೆ, ಯಾವ್ದಕ್ಕೂ ಎದುರ್ಕೋಬಾರದು ಅಂತ. ಈಗ ಇರೋರೆಲ್ಲ ಏನ್ ಮಾಡ್ತಾರೆ ಅಂದ್ರೆ 1 ತಿಂಗಳು ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಹೆದರಿಕೆ, ನಡಿಬಾರದು, ಜ್ವರ ನಡಿಬಾರದು ಅಂತಾರೆ. ಆ ರೀತಿ ಎಲ್ಲ ಮಾತಾಡೋದು ಅವ್ರಿಗೆ ಸ್ವಲ್ಪ ತುಂಬಾ ಯಾವಾಗ್ಲೂ ಬೆಡ್ ರೆಸ್ಟೇ ಇರ್ಬೇಕು ಅಂತ ಹೇಳ್ಬಿಡ್ತಾರೆ, ಡಾಕ್ಟರ್ಗಳೇ ಹೇಳ್ಬಿಡ್ತಾರೆ. ಅವ್ರು ತಿನ್ನೋ ಇದು ಮೆಡಿಸಿನ್ ಅದನ್ನು ಏನ್ ಮಾಡ್ತದೆ, ಒಳಗಡೆ ಮಗುನ ಜಾಸ್ತಿ ಬೆಳವಣಿಗೆ ಆಗ್ಬಿಟ್ಟು ಹೊರಗಡೆ ಬರೋದು ತುಂಬಾ ಹಿಂಸೆ. ಅದೇ ಆಗಲ್ಲ, ನಾರ್ಮಲ್ ಡೆಲಿವರಿ ಆಗಲ್ಲ, ನಿಮ್ಗೆ ಸಿಸೇರಿಯನ್ ಮಾಡ್ಲೇಬೇಕು ಅಂತ ಒಬ್ಬರನ್ನ ನಾನು ಈಗಲೂ ಕೇಳಿಲ್ಲ ಮಾಸ್ಟರ್, ಒಬ್ಬರು ನಾರ್ಮಲ್ ಡೆಲಿವರಿ ಯಾರು ಇರ್ಲೇ ಇಲ್ಲ. ಮತ್ತೆ ಇವ್ರು ಎಲ್ಲರೂ ಏನ್ ಮಾಡ್ಬೇಕು, ಮತ್ತೆ ಈ ಆಯುರ್ವೇದಿಕ್ ಈ ರೀತಿ ಬಂದ್ರೆ ಮಾತ್ರ ಮಕ್ಕಳು ಒಳ್ಳೆ ರೀತಿಲಿ ನಾರ್ಮಲ್ ಡೆಲಿವರಿ ಅಂದ್ರೆ ಏನು ಅಂತ ಹೇಳೋದು ಇನ್ನೂ ಬರೋ ಜನರೇಷನ್ಗೆ ನಾವು ಕೊಡ್ಬೇಕು ಮಾಸ್ಟರ್, ಖಂಡಿತ. ರೈಟ್. ಓಕೆ ಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್. ರೈಟ್. ಸ್ವಾಮಿ ಅವರೇ ಮಾತಾಡಿ. ಮೇಡಮ್ ಅದೇ ನಮ್ಮ ಗೀತಾ ಮೇಡಮ್ ಹೇಳ್ದಂಗೆ ಇದು ಧ್ಯಾನ ಮಾತೃತ್ವ ಬುಕ್ ಅಲ್ಲಿ ಸಂಪೂರ್ಣವಾಗಿದೆ. ಬುಕ್ ಓದ್ಬಿಟ್ರೆ ನನ್ ಬುಕ್ ತಗೊಂಬಂದ್ ಸ್ವಲ್ಪ ಅದ್ರಾಗೆ ಓದಿ ಆಯ್ಕೆ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ. ಗರ್ಭಿಣಿ ಸ್ತ್ರೀಯರು ಅವ್ರ ಗರ್ಭವತಿ ಆಗೋದಕ್ಕೆ ಮುಂಚೆ ಆಗಿರ್ಬೇಕು, ಗರ್ಭವತಿ ಆದ್ಮೇಲೆ ಯಾವ ರೀತಿ ಯಾವ ಆಹಾರ ತಿನ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ಆ ಬುಕ್ ಅಲ್ಲಿ. ಪ್ರತಿಯೊಬ್ರು ಅದನ್ನ ಓದಿದ್ರೆ ಒಳ್ಳೇದು. ತುಂಬಾ ಚೆನ್ನಾಗಿದೆ ಮೇಡಮ್ ಆ ಬುಕ್ ಓದಿ. ಅದನ್ನ ನಾನು ಸ್ವಲ್ಪ ಓದ್ಕೊಂಡೆ ನಾನು ಸ್ವಾಧ್ಯಾಯ ಮಾಡಿದ್ದು, ಸ್ವಲ್ಪ ಆರಿಸ್ಕೊಂಡು ಸೇರಿಸಿ ಹೇಳ್ದೆ. ಚೆನ್ನಾಗಿದೆ. ಒಂದು ಹಾಡನ್ನ ಆಡ್ತೀನಿ ಗುರುಗಳೇ, ಆಡ್ಬೋದಾ 1 ನಿಮಿಷ? ರೈಟ್. ಧ್ಯಾನವ ತಂದು ಕೊಟ್ಟ ಪತ್ರಿಜ ಗುರುಜಿ ಅವರ ಪಾದಕ್ಕೆ ನಮೋ ನಮೋ, ಜನ್ಮ ನೀಡಿದ ತಾಯಿ ತಂದೆ ಅವರ ಪಾದಕ್ಕೆ ನಮೋ ನಮೋ, ಧ್ಯಾನವ ಕಲಿಸಿದ ರಂಗನಾಥ ಗುರುಜಿ ಅವರ ಪಾದಕ್ಕೆ ನಮೋ ನಮೋ, ಜನ್ಮ ನೀಡಿದ ತಾಯಿ ತಂದೆ ಅವರ ಪಾದಕ್ಕೆ ನಮೋ ನಮೋ, ಯೋಗವ ಕಲಿಸಿದ ನಾಗರಾಜ ಗುರುಜಿ ಅವರ ಪಾದಕ್ಕೆ ನಮೋ ನಮೋ, ಜನ್ಮ ನೀಡಿದ ತಾಯಿ ತಂದೆ ಅವರ ಪಾದಕ್ಕೆ ನಮೋ ನಮೋ. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು. ಸೊ ಈ ಮಧ್ಯದಲ್ಲಿ ಒಳ್ಳೆ ಕವನಗಳು ಬರ್ತಾ ಇದೆ ನಿಮ್ಮಿಂದ. ನಮ್ ಸ್ವಾಮಿ ಸರ ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಬರೀ ಕವನಗಾರರು ಆಗ್ತಾ ಇದ್ದಾರೆ. ಹೋದ್ಸತಿ ಒಂದ್ ಹೇಳಿದ್ರು ಒಂದ್ ಬಿಟ್ರು ಕವನನ, ನಾನಂತೂ ಪದೇ ಪದೇ ಎಳ್ಸಲಿ ಕೇಳಿದ್ದೀನಿ. ಸೂಪರ್ ಸಾರು. ಇದೆಲ್ಲ ನಿಮ್ಮ ಆಶೀರ್ವಾದ ಮೇಡಮ್. ರಂಗಜ್ಜಿ ಆಶೀರ್ವಾದ ನಿಮ್ ಮೇಲೆ ಇದ್ದಿರ್ತದೆ ಕಣ್ಣಪ್ಪ ಯಾವಾಗ್ಲೂನು. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಇಂದಿರಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್, ಸ್ವಾಮಿ ಸರ್, ಎಲ್ಲರೂ ನಮಸ್ತೆ. ತುಂಬಾ ಚೆನ್ನಾಗಿತ್ತು ಇವತ್ತು. ಅಶ್ವಿನಿ ಮೇಡಮ್ ತುಂಬಾ ಇವರು ಮಾಲಾಶ್ರೀ ತರ. ಮಾಲಾಶ್ರೀ ಅಲ್ಲ ಕಣವ್ವ, ಮಾಲಾಶ್ರೀ ಅಲ್ಲ, ಉಮಾಶ್ರೀ. ಮಾಲಾಶ್ರೀ ಹೇಳ್ಬಿಟ್ರೆ ಹೀರೋಯಿನ್ ಆಗ್ಬಿಡ್ತಾಳೆ. ನಾವು ಉಮಾಶ್ರೀ ರೇಂಜ್ ಕಣವ್ವ. ಗೀತಾ ಮೇಡಮ್ ಎಲ್ಲರೂ ಚೆನ್ನಾಗಿ ಮಾಡಿದ್ರಪ್ಪ. ನನ್ ಫೋನ್ ಇದಾಗ್ಬಿಟ್ಟಿತ್ತು, ಕರೆಂಟ್ ಹೋಗಿ ಚಾರ್ಜರ್ ಇರ್ಲಿಲ್ಲ, ಆಮೇಲೆ ಹಾಕೊಂಡೆ ನಾನು. ನಿಮ್ದು ಸ್ಟಾರ್ಟ್ ಆದಾಗ ಹಾಕಿದೆ. ತುಂಬಾ ಚೆನ್ನಾಗಿತ್ತಪ್ಪ ಅಶ್ವಿನಿ. ನಂಗೆ ಸ್ವಾಮಿ ಸರ್ದು ಇದು ಗರ್ಭಿಣಿದು ಬುಕ್ಸ್. ಎಸ್ ಮೇಡಮ್ ಹೇಳಿ. ನಮ್ಮ ಮನೇಲಿ 2 ಪ್ರೆಗ್ನೆಂಟ್ ಇದ್ದಾರೆ, ನಮ್ ತಂಗಿ ಮಕ್ಕಳು. ಆ ಬುಕ್ಸ್ ಹೆಸರು ಗೊತ್ತಿದೆ, ಸ್ವಾಮಿ ಸರ್ ಹತ್ರ ಕೇಳೋಣ ಅಂತ. ಮೇಡಮ್ ಧ್ಯಾನ ಮಾತೃತ್ವ ಅಂತ ಮೇಡಮ್, ಅದು ಬಳ್ಳಾರಿ ನಾವು ಅಯ್ಯಪ್ಪ ಪಿಂಡಿ ಸರ್ ಕ್ಲಾಸ್ ಇತ್ತು ಒಂದ್ಸರಿ ಹೋಗಿದ್ವು ಅಲ್ಲಿಗೆ. ಅಲ್ಲಿ ಬುಕ್ ತಗೊಂಬಂದಿದೆ ಮೇಡಮ್. ಅದು ಮೋಸ್ಟ್ಲಿ ಆನ್ಲೈನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಸಿಗುತ್ತೆ, ಅದು ಧ್ಯಾನ ಮಾತೃತ್ವ ಬುಕ್ ತೋರಿಸ್ತೀನಿ ಹೇಳ್ರಿ. ಬುಕ್ ತೋರಿಸ್ತೀನಿ ಹೇಳ್ರಿ ಅಂತ. ಅದು ಪಾಪ ತುಂಬಾ ಕಷ್ಟಪಟ್ಟಿದ್ದಾರೆ. ಗೀತಾ ಮೇಡಮ್ ತರನೇ ಕಷ್ಟಪಟ್ಟು 4 ವರ್ಷ ಆಯ್ತು ಮದುವೆ ಆಗಿ, ಮಕ್ಳಿಲ್ಲ. ಇವಾಗೇನೋ ಪ್ರೆಗ್ನೆಂಟ್ ಅಂತೆ, ಅದಕ್ಕೆ ಹೇಳ್ಕೊಡೋಣ ಅಂತ. ರೈಟ್. ಓಕೆ. ಓಕೆ ಮೇಡಮ್, ಬುಕ್ ತಗೊಳ್ಳಿ ನೀವು. ಓಕೆ, ತಗೋತೀವಿ ಗುರುಜಿ, ತಗೋತೀವಿ. ತಗೊಳ್ಳಿ. ರೈಟ್. ಸುಭದ್ರಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ.
ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ. ನಮಸ್ತೆ ಅಶ್ವಿನಿ ಮೇಡಮ್, ತುಂಬಾ ಚೆನ್ನಾಗಿತ್ತು ಇವತ್ತಿನ ಕಿರುನಾಟಕ ನಾಟಕ. ಮಹಾವತಾರ್ ಫೌಂಡೇಶನ್ ನಿಂದ ನಾನು ಧ್ಯಾನ ಕಲಿತೆ. ರಂಗನಾಥ್ ಗುರೂಜಿಯಿಂದ ಒಳ್ಳೆ ಆಧ್ಯಾತ್ಮಿಕ ಶ್ರವಣ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ಸಿಗುತ್ತೆ ಈ ವೇದಿಕೆಯಲ್ಲಿ. ತುಂಬಾ ಧನ್ಯವಾದಗಳು ಗುರೂಜಿ. ನಾನಿವತ್ತು ಒಂದು ಹಾಡು ಹೇಳ್ತೀನಿ ಗುರೂಜಿ, ಚಿಕ್ಕದೆ. ಓಂ ಶ್ರೀ ಚಕ್ರವಾಸಿನ್ಯೇ ನಮಃ. ಚರಾಚರ ಜಗತ್ಪಾಲಿನ್ಯೇ ನಮಃ. ಓಂ ರಾಜರಾಜೇಶ್ವರಿಯೇ ನಮಃ. ಆತ್ಮವೀಣಮೃಗಾಲಿ నీ అంతరంగమే పొంగాలి. నా ధ్యానమే ప్రణవగానమై నీలో లీనం కావాలి. నా ఆత్మవీణం రోగాలి. నీ అంతరంగమే పొంగాలి. నా ధ్యానమే ప్రణవగానమై నీలో లీనం కావాలి. నర నరాల తీరల పైన పురుష సూక్తములు పలుకగా నవరంధ్ర సహిత శరీరమే ఒక కరీరమై రవళించగా షట్చక్రమున దేవి కుండలిని మేలుకొని. షట్చక్రమున దేవి కుండలిని మేలుకొని సహస్రారమున అమృత చంద్రికలు చిలుకగా తనువే ఉపనిషద్వుద్యానముగా మనస్సే నియంత్రము కాగా గణములో పదత్రయములో నిగమ పీఠమై ప్రదీపించగా ఆత్మవీణం రోగాలి. నీ అంతరంగమే పొంగాలి. శ్వాసలలోనే హంస గాయత్రి సోహం మనతు స్మరించగా. శ్వాసలలోనే హంస గాయత్రి సోహం మనతు స్మరించగా. హృదయ స్పందమే మంత్ర పుష్పమై దేవి తత్వమును స్మరించగా. అణువు అణువున మాతృశ్రీ విద్య విరియగా భావములో శివశక్తుల ఏకత మెరయగా. కనులే రుద్రము చదువగా తనువే అద్వైత గీతిగా. ప్రతిరోమ కూపము శబ్ద బ్రహ్మమై. ప్రతిరోమ కూపము శబ్ద బ్రహ్మమై నాద బిందు కళలు కురిసి వెలువగా. నాద బిందు కళలు కురిసి వెలువగా. ఆత్మవీణం రోగాలి. నీ అంతరంగమే పొంగాలి. నా ధ్యానమే ప్రణవగానమై నీలో లీనం కావాలి. నా ఆత్మవీణం రోగాలి. నా ಆತ್ಮವೀಣಂ ರೋಗಾಲಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರೂಜಿ.
ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಸುಮಧುರವಾಗಿದೆ, ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಸುಮಧುರವಾಗಿದೆ ನಿಮ್ಮ ಗಾನ. ಥ್ಯಾಂಕ್ ಯು. ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುರುಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದು. ರೈಟ್, ಸಂಪನ್ನಗೊಳಿಸು. ಓಕೆ ಗುರುಜಿ, ಈ ಕಾರ್ಯಕ್ರಮ ಸಂಪನ್ನ ಮಾಡೋದಕ್ಕಿಂತ ಮುಂಚೆ ಕೊನೆಯದಾಗಿ ನಮ್ಮ ಗೀತಾ ಮೇಡಮ್ ಅವರ ಪಾಪುವಿಗೆ ನಾನೊಂದು ಸಾಂಗ್ಸ್ ಆಡ್ತೀನಿ. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾರ್ಜೇನ ಲಾಲಿ, ಜಗವಾಡು ಸ್ವಾಮಿಗೆ ಪದವಾಡು ಲಾಲಿ, ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ಲಾಲಿ 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 ಲಾಲಿ. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಶನಿವಾರದ ವಿಶೇಷ ಸಂಚಿಕೆಗೆ ಬರುವಂತಹ ಕಿರುಚಿತ್ರ ಮತ್ತೊಮ್ಮೆ ರೆಕಾರ್ಡೆಡ್ ವಿಡಿಯೋ ನಮ್ಮ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರುತ್ತೆ. ಮತ್ತೊಮ್ಮೆ ವೀಕ್ಷಿಸಿ. ಆನ್ಲೈನ್ ನಲ್ಲಿ ನೋಡೋದು ಒಂಥರ ಆದ್ರೆ ರೆಕಾರ್ಡ್ ವಿಡಿಯೋದಲ್ಲಿ ನೋಡಿದ್ರೆ ಇನ್ನೊಂಥರ ಅದು ನಮಗೆ ಮಜಾ ಕೊಡುತ್ತೆ, ಅಂದ್ರೆ ಖುಷಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಧ್ಯಾನ ಕೊಟ್ಟಂತಹ ನಮ್ಮ ಗುರುಗಳಿಗೆ, ಸ್ವಾಧ್ಯಾಯ ಕೊಟ್ಟಂತಹ ದಾನಮ್ಮ ಮೇಡಮ್ಗೆ ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ನಿಮ್ಮೆಲ್ಲರಿಗೂ ಪಾತ್ರಧಾರಿಗಳಿಗೂ ಮತ್ತೊಮ್ಮೆ ಧನ್ಯವಾದಗಳು, ಕೃತಜ್ಞತೆಗಳು. ಥ್ಯಾಂಕ್ ಯು ಗುರುಜಿ, ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.